ಕಾಂತಾರ ಒಂದು ಅದ್ಭುತ ಸಿನಿಮಾ, ನಿಮಗೆ ಒಂದು ಆಪರ್ಚುನಿಟಿ ಸಿಗ್ತದೆ. ಸಿನಿಮಾ ಬರೋ ಮುಂಚೆ ಎಷ್ಟೋ ವರ್ಷದಿಂದ ನೀವು ಒಂದು ರಂಗಭೂಮಿಯಲ್ಲಿದ್ದೀರಿ, ನಾಟಕ ಬರಿತಾ ಇದ್ರಿ, ಸ್ಕ್ರಿಪ್ಟ್ ಬರಿತಾ ಇದ್ರಿ, ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ. ಇದೆಲ್ಲದಕ್ಕೆ ಉತ್ತರ ಪ್ರಾಯಶಃ ನಾನು ಹುಟ್ಟಿದಂಥ ಊರಿರ್ಬೋದು. ಎಲ್ಲಿ ಹೋದರೂ ದೇವರ ದಯೆಯಿಂದ ನಾನು ಖಾಲಿ ಕೈಯಲ್ಲಿ ಬಂದದ್ದು. ಕುಂದಾಪುರಕ್ಕೆ ಹೋಗಿ ಅಲ್ಲಿ ಮನೆ ಹೋಗಿ ಗೇಟ್ ದೇವ ನನಗೆ ಆಶ್ಚರ್ಯ ಆಯಿತು. ನಾವು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಅವರೆಲ್ಲ ಆಶೀರ್ವಾದ ಮಾಡಿದ ಫಲದಿಂದ ನಮಗೆ ಇವತ್ತು ಕಾಂತಾರದಲ್ಲಿ ಪಾತ್ರ ಸಿಕ್ಕಿದೆ. ಕೆಲವೊಮ್ಮೆ ಎಂತಂದ್ರೆ ಒಂದು ಸ್ವಲ್ಪ ಎಲ್ಲಿಯಾದ್ರೂ ಒಂದು ಫೇಮಸ್ ಆದರೆ ಸಾಕು, ನಮ್ಮ ಅತ್ತೆಯವರನ್ನು ಹಿಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ಅಂತ ಹೇಳಿಲ್ವ. ಸೊ ನೀವು ನಿಮ್ಮ ಹೋರಾಟದ ಬಗ್ಗೆ ಹೇಳಿದ್ರಿ, ಯಶಸ್ಸಿನ ಬಗ್ಗೆ ಸಹ ಹೇಳಿದ್ರಿ. ಅದೇ ಹೋರಾಟ ಕಲಿಸಿದಂಥ ಪಾಠ ಯಶಸ್ಸು ಕಲಿಸಲಿಕ್ಕೆ ಸಾಧ್ಯ ಉಂಟಾ? ಕಲೆಗೆ ಸಾವು ಉಂಟಾ? ಇಲ್ಲ, 100% ಇಲ್ಲ. ನಮಗೆ ಮಾತ್ರ ಇರೋದು. ಹಾಗೆ ಒಂದು ಕಲಾವಿದನಿಗೆ ತಾಳ್ಮೆ ಅನ್ನೋದೆಷ್ಟು ಇಂಪಾರ್ಟೆಂಟ್. ಅಯ್ಯೋ, ದೊಡ್ಡ ಬಂಡವಾಳವೇ ತಾಳ್ಮೆ. ನೀವು ಹುಟ್ಟಿ ಬೆಳೆದಿದ್ರಿಂದ ಈಗಿನ ತನಕ ಒಂದು ಪಿಕ್ಚರ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ. ಎಂತ ಟೈಟಲ್ ಕೊಡ್ಬೋದು ಅದಕ್ಕೆ, ಎಂತ ಹೆಸರು ಕೊಡ್ಬೋದು? 1001 ಅಂತ ಕೊಡ್ಬೋದು. 1000 1001 1001. ಹಾ. ಕೆಲವರು ವೇದಿಕೆಯಲ್ಲಿ ಹೊಳಿತಾರೆ, ಆದರೆ ಕೆಲವರು ಹೊಳೆಯೋ ಮುಂಚೆ ಎಷ್ಟೋ ವರ್ಷದ ಕಾಲ ನೆರಳಲ್ಲೇ ಹೋರಾಡ್ತಾರೆ. ಇವತ್ತು ಕಾಂತಾರ ಸಿನಿಮಾ ಬಂದ ನಂತರ ನನ್ನ ಇವತ್ತಿನ ಅತಿಥಿಗೆ ಒಳ್ಳೆ ಗುರುತು ಸಿಕ್ಕಿದೆ. ಆದರೆ ಅವರ ಪ್ರಯಾಣ ರಂಗಭೂಮಿಯಲ್ಲಿ ಭಾಳ ವರ್ಷದಿಂದ ಮುನ್ನಡೆಸಿ ಬರ್ತಾ ಇದ್ದಾರೆ. ಅದ್ಭುತ ಕಲಾವಿದರು, ಕೈಯಲ್ಲಿ ಕಲೆ, ಚಪ್ಪಾಳೆ ಇಲ್ಲದ ದಿನಗಳು, ಆದರೆ ಏನೋ ಒಂದು ನಂಬಿಕೆ. ಅವರು ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾರೆ, ರಂಗಭೂಮಿಯಲ್ಲಿ ತೊಡಗಿಸ್ತಾರೆ, ಅವರನ್ನೇ ತೊಡಗಿಸ್ತಾರೆ. ಹಾಗೆ ದೇವರ ಮೂರ್ತಿಯನ್ನು ಅವರ ಕಲೆಯಿಂದ ದೇವರ ಮೂರ್ತಿಯನ್ನು ರಚಿಸ್ತಾರೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಕಾಂತಾರ ಸಿನಿಮಾದ ಖ್ಯಾತಿಯ ಸತೀಶ್ ಆಚಾರ್ ಅವರು. ಸತೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ ಸ್ವಾಗತಿಸ್ತೇನೆ. ನಮಸ್ತೆ. ಸೊ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ ಕಾಂತಾರ ಒಂದು ಅದ್ಭುತ ಸಿನಿಮಾ, ನಿಮಗೆ ಒಂದು ಆಪರ್ಚುನಿಟಿ ಸಿಗ್ತದೆ. ಪ್ರಾಬಬ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಒಂದು ಬದಲಾಯಿಸಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅದರ ಸಿನಿಮಾ ಬರೋ ಮುಂಚೆ ಎಷ್ಟೋ ವರ್ಷದಿಂದ ನೀವು ಒಂದು ರಂಗಭೂಮಿಯಲ್ಲಿದ್ದೀರಿ, ನಾಟಕ ಬರಿತಾ ಇದ್ರಿ, ಸ್ಕ್ರಿಪ್ಟ್ ಬರಿತಾ ಇದ್ರಿ, ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ. ಬಟ್ ಆ ಕಾಲದಲ್ಲಿ ಯಾವ ಥರದ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರಿ ನೀವು, ಇವತ್ತಲ್ಲ ನಾಳೆ ನಂದು ಒಂದು ದಿವಸ ಬರ್ತದೆ ಅಂತ? ಇದೆಲ್ಲದಕ್ಕೆ ಉತ್ತರ ಪ್ರಾಯಶಃ ನಾನು ಹುಟ್ಟಿದಂಥ ಊರಿರ್ಬೋದು. ಪೆರ್ಡೂರು. ಹೌದು, ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ನಾವು ಹುಟ್ಟಿದ್ದೇವೆ. ಯಾಕೆ ಹೇಳಿದರೆ ಮನೆಯಲ್ಲಿ ಬಡತನ ಇದ್ದರು, ಹೃದಯದಲ್ಲಿ ಬಡತನ ಇರಲಿಲ್ಲ ನಮ್ಮ ಊರಿನಲ್ಲಿ. ಅದ್ಭುತವಾದಂಥ, ಅದಕ್ಕೆ ಸಾಕ್ಷಿ ನಮ್ಮ ಕ್ಷೇತ್ರದ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ. ಇದನ್ನು ನಾವು ತುಂಬ ಜನ ಹೇಳಿದ್ದನ್ನು ಕೇಳಿದ್ದೇನೆ. ಅವಾಗ ಪೇಟೆಯಲ್ಲೇ ಮನೆ ನಮ್ಮದು. ಬಡತನದಲ್ಲಿ ಕೂಡ ನಮ್ಮ ಪೇಟೆ ಸುತ್ತದಲ್ಲಿ ಕೂಡ ಯಕ್ಷಗಾನ, ನಾಟಕ ಇನ್ನಿತರ ಎಲ್ಲ ವೈವಿಧ್ಯಮಯವಾದಂತಹ ಕಲೆಗಳಲ್ಲಿ ಆಗ್ತಾಯಿತ್ತು. ನಾವು ಹೊಟ್ಟೆಗೆ ತಿನ್ನುವುದಕ್ಕಿಂತ ಜಾಸ್ತಿಯಾಗಿ ನಾವು ಅದನ್ನು ನೋಡಿ ನಾವು ಆನಂದಿಸಿರುವಂಥ ಕಾಲ ಅದು. ನಾವು ಹೋದಂಥ ಶಾಲೆ ಸಮೇತ ಅದು APT ಶಾಲೆ ಅಂತ ಹೇಳ್ತಾರೆ, ಅದು ಗಾಂಧಿ ಶಾಲೆ ಅಂತ ಹೇಳ್ತಾರೆ. ಅದು ದೇವಸ್ಥಾನ ಸಂಬಂಧಪಟ್ಟದ್ದು ಶಾಲೆ. ಆವಾಗ ನಮಗೆ ಅದೆಲ್ಲ ಗೊತ್ತಿಲ್ಲ, ಯಾವುದು ಹೊಟ್ಟೆ ತುಂಬಿದ್ರೆ ಮುಗೀತಷ್ಟೇ. ಆವಾಗ ಅದಕ್ಕೂ ತುಂಬ ಕಷ್ಟ ಇತ್ತು. ಆದರೆ ಅದನ್ನೆಲ್ಲ ನಮಗೆ ಮರೆಸುವಂತಹ ಒಂದು ಕೊಟ್ಟದ್ದು ಈ ಕಲೆ. ತುಂಬ ಆಸೆ ಬರ್ತಿದ್ದೆ, ಇವರೆಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ, ನಮಗೆ ಯಾವಾಗ ಸಿಗ್ಬೋದು, ನಾವು ಕೆಳಗೆ ಯಾವಾಗ ಸಿಗ್ಬೋದು. ನಾವು ಕೆಳಗೆ ನೆಲದಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತು. ನಾಟಕ ಎಲ್ಲ ಊರಲ್ಲಿ ನಾಟಕ ನಾವು ನೋಡ್ತಾ ಇತ್ತು. ಹೀಗೆ ಆಸೆ ಇತ್ತು, ನಾವು ಮಾಡಬೇಕಲ್ಲ ಅಂತ. ಹಾಗೆ ನಾವು ಶಾಲೆ ಹೋಗ್ತಿರುವಾಗ ಒಂದು ಶಾಲೆಯಲ್ಲಿ ಒಂದು ಪೌರಾಣಿಕ ಇದರಲ್ಲಿ ಒಂದು ಪಾತ್ರ ಮಾಡಿಕೊಟ್ಟಿದ್ರು ನನಗೆ ಟೀಚರ್. ಅದೆಲ್ಲ ಮಾಡಿತ್ತು. ಆಮೇಲೆ ಪೆರ್ಡೂರಿನಲ್ಲಿ ಒಂದು ತಂಡ ಇತ್ತು. ಅದೊಂದು ಸರಿ ಏನಾಯಿತು, ತುಂಬ ಆಸೆ ಆಯಿತು. ಹೀಗೆ ಹೋಗ್ತಾ ಹೋಗ್ತಾ ನಾನು ಕೇಳಿದೆ, ಒಂದು ಪಾತ್ರ ಕೊಡ್ತೀರಾ ಅಂತ. ಅದು ಬೈಲೂರಿನಲ್ಲಿ ಸ್ಪರ್ಧಾ ನಾಟಕ. ಅಂತ ಕಾಂಪಿಟೇಷನ್ ಎಲ್ಲ ಶಾಲೆ ಮಕ್ಕಳು ಬರ್ತಾರೆ. ಹೌದು, ಶಾಲೆ ಮಕ್ಕಳದಲ್ಲ ಇದು ದೊಡ್ಡ, ಇದು ಕೆಳಗಿಂದ ಮೇಲೆ ಬಂದಿಗೆ ದೊಡ್ಡವರು. ಒಳ್ಳೆ ಸಟ್ಟಿತ್ತು ಆವಾಗ, ಒಳ್ಳೆ ಆಗ ಕಾಲ ಅಂದ್ರೆ ಅಂತ ಹೇಳಿದ್ರೆ ಅದು ದೊಡ್ಡವರು ಹೀರೋಗಳೇ ಆಳ್ತಾನೆ ಆ ಥರ ಇತ್ತು. ಆಯ್ತು, ಬಾ ಬಾ ಅಂದ್ರೆ ಎಂಥದ್ದು ಮಾತಾಡ್ಲಿಕ್ಕಿಲ್ಲ, ದೇವಸ್ಥಾನದಲ್ಲಿ ನಿಲ್ಲಿಕ್ಕಷ್ಟೆ.
ಆಯ್ತು, ಸಿಕ್ಕಿದ ಚಾನ್ಸ್ ಅಲ್ವಾ, ಅದು ಯೋಗ. ಸ್ಟೇಜ್ ಅಲ್ಲಿ ಹೋಗಿ ನಿಲ್ಲುದು ನಾನು ನಿಲ್ಲುವುದು ಅಷ್ಟೇ, ಪೂಜೆ ಆಗ್ತದೆ, Performance ಎಲ್ಲ ಇಲ್ಲ. ಏನಿಲ್ಲ, ಅದು ಬೈಲೂರಿನಲ್ಲ. ಅದು ನೀವು ನಂಬಲಿಕ್ಕಿಲ್ಲ, ಬೈಲೂರಿನಲ್ಲಿ ಫಸ್ಟ್ ಪ್ರೈಸ್, ಕಾಲ ಕೂರ್ದು ಬಂದಾಗ ನಾಟಕ ಫಸ್ಟ್ ಪ್ರೈಸ್. ಅಲ್ಲಿಂದ ನಿಮ್ಗೆ ಒಂದು ಒಂದು ಮೋಟಿವೇಶನ್. ಹಾಂ, ಆಮೇಲೆ ಪಾತ್ರ ಕೊಟ್ಟರು, ಸಣ್ಣ ಪಾತ್ರ ಕೊಟ್ಟರು, ದೊಡ್ಡ ಪಾತ್ರ ಕೊಟ್ಟರು, ಪಾತ್ರ ಮಾಡ್ತಾ 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 ಒಂದು 25-30 ವರ್ಷಗಳ ಜರ್ನಿ ರಂಗಭೂಮಿಯಲ್ಲಿ. ಪ್ರಾಯಶಃ ಅಷ್ಟು ಸಣ್ಣ ಊರಾದರೂ ಕೂಡ ಅವಾಗ ಯಾರು ತುಂಬ ವೃತ್ತಿಯಲ್ಲಿ ಯಾರು ಇರಲಿಲ್ಲ, ದೊಡ್ಡ ದೊಡ್ಡ ಕೆಲಸದಲ್ಲಿ ಯಾರಿಲ್ಲ. ಅದು ಮಾಡಬೇಕು ನಮ್ಮ ಹವ್ಯಾಸ ಇತ್ತು. ಎಲ್ಲರೂ ಸೇರಿಕೊಂಡು ಎಲ್ಲಿಗೆ ಹೋಗಿದ್ದ ಜಾಗವೇ ಇಲ್ಲ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾಂಡೇಲಿ ಇರ್ಬೋದು, ಆಮೇಲೆ ಬೆಂಗಳೂರಲ್ಲಿ ಎಷ್ಟೋ ಕಡೆ ಸ್ಪರ್ಧಾ ನಾಟಕ ಆಗಿದೆ. ಕರೆಕ್ಟ್. ಆದರೆ ತುಂಬ ಖುಷಿ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದ್ದೀನಿ, ನಾನು ಇದೆಲ್ಲ ನಮ್ಮ ಸಂಪಾದನೆ ಅಲ್ಲ, ಇದು ನಮ್ಮ ಹಿರಿಯರದಿರ್ಬೋದು ಅಥವಾ ಕ್ಷೇತ್ರದ ಮಹಿಮೆ ಇರ್ಬೋದು. ಎಲ್ಲಿ ಹೋದರೂ ದೇವರ ದಯೆಯಿಂದ ನಾನು ಖಾಲಿ ಕೈಯಲ್ಲಿ ಬಂದದಿಲ್ಲ. ಏನಾದರೂ ಒಂದು ಪ್ರಶಸ್ತಿ ಪದ್ಮನಾಭ ಸ್ವಾಮಿ ಕೊಟ್ಟೇ ಕಲಿಸ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಇವತ್ತಿಗೂ ಆಶ್ಚರ್ಯ ಆಗ್ತಾ ಉಂಟು ನನಗೆ. ತುಂಬ ಶಾಲೆಗಳಿಗೆ ಆಮೇಲೆ ನಿರ್ದೇಶನಕ್ಕೆ ಹೋಗ್ತಾ ಇದ್ದೆ, ಶಾಲೆಗಳಿಗೆಲ್ಲ ಅಲ್ಲಿ ತುಂಬ ಪ್ರೀತಿ ಕೊಡ್ತಾ ಇದ್ದರು. ತುಂಬ ಶಾಲೆಗೆ ಹೋಗಿದ್ದೆ, ಕರೆದಿದ್ದಾರೆ. ಈ ಜರ್ನಿ ನೋಡುವಾಗ ಖುಷಿ ಆಗುವ ಏನಾದರೂ, ಆದರೆ ಇದನ್ನು ಮಾಡಿ ಮನೆ ಬರುವಾಗ ಬೇಡ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಗಟ್ಟಿ ಬೇಸಿ ಯಾರು ಇಲ್ಲ ಮನೆಯಲ್ಲಿ. ಕರೆಕ್ಟ್. ಅಂದರೆ ನಿಮ್ಮನ್ನು ನಂಬ್ಕೊಂಡೇ ಒಂದು ಅಲ್ಲ ಇದ್ದರು, ಒಬ್ಬ ಬಾಂಬೆಯಲ್ಲಿದ್ದರು ದೊಡ್ಡ ಅಣ್ಣ, ಮತ್ತೊಬ್ಬರು ಮಂಗಳೂರು ಉಡುಪಿಯಲ್ಲಿದ್ದರು. ಮನೇಲಿದ್ದ ನಾನು ಒಬ್ಬನೇ. ಹಾಗೆ ಆದರೂ ಬಿಡಲಿಲ್ಲ, ಕಷ್ಟದ ಕಾಲದಲ್ಲೂ ಬಿಡಲಿಲ್ಲ. ಹೋಯಿತು, ರಂಗ ಆಯಿತು. ಮತ್ತು ಜೀವನಕ್ಕೆ ಫೋಟೋ ಫ್ರೇಮ್ ಅಂಗಡಿ ಅಂತ ಮಾಡ್ಕೊಂಡು ಜೀವನ ಮಾಡ್ತಾ, ಈಗಲೂ ಉಂಟು ಅದು, ಜೀವನಕ್ಕೊಂದು ಬೇಕು. ಈಗ ಸಹ ಮಾಡ್ತಾ ಇದ್ದೆ? ಈಗಲೂ ಸಹ ಮಾಡ್ತಾ ಇದ್ದೇನೆ. ಮತ್ತು ತಂದೆಯದ್ದು ಸಂಕ್ರಾಂತಿಗೆಲ್ಲ ಬೆಳ್ಳಿ ಹರಕೆ ಮಾಡುವಂಥದ್ದು. ಆ್ಯಕ್ಚುಲಿ ನಾವು ಚಿನ್ನದ ಕೆಲಸ ಮಾಡೋದು, ನಾವು ಯಾರೂ ಕಲೀಲಿಲ್ಲ. ನನ್ನ ತಂದೆಯದೊಂದು ಈಗಲೂ ಒಂದು ಬೆಳ್ಳಿ ಹರಕೆಯನ್ನು ಪೆರಡೂರು ಸಂಕ್ರಾಂತಿಗೆ, ಉತ್ಸವಕ್ಕೆ, ಷಷ್ಠಿಗೆಲ್ಲ ಮಾಡ್ತಾ ಇದ್ದೇನೆ, ವೃತ್ತಿ ಮಾಡ್ತಾ ಇದ್ದೇನೆ. ಹೀಗೆ ನಾಟಕದಲ್ಲಿ ಮಾಡಿ ಮಾಡಿ ಪ್ರಶಸ್ತಿ ಬರುವಾಗ ಆಸೆ ಇತ್ತು, ಯಾರು ಕರೀತಾರೆ ನಮ್ಮನ್ನು ಅಂದ್ರೆ ಚಿತ್ರರಂಗಕ್ಕೆ ಹೋಗ್ಬೇಕಂತ ಒಂದು ಆಸೆ ಒಳಗಿಂದ. ನನ್ನದೊಂದು ಗುಣ ಅಂತ ಹೇಳಿ, ನನ್ನ ಮನುಷ್ಯನ ಹತ್ರ ಯಾರ ಹತ್ರ ಫೈಟ್ ಮಾಡೋದಿಲ್ಲ. ಇಲ್ಲ, ಕೇಳಿ ಸಹ ಹೋಗ್ಲಿಲ್ಲ ಎಲ್ಲಿ. ಇಲ್ಲ. ಅದಾಗಿ ಯಾವಾಗ ಬರ್ಬೋದು ಅಂತ. ಆದರೆ ಒಂದು ನಂಬಿಕೆ ಉಂಟು ನನಗೆ, ಎಷ್ಟೋ ವರ್ಷದಿಂದ ಕಿವಿ ಕೇಳಿ 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 ಒಂದು ನಂಬಿಕೆ ಉಂಟು. ಯಾಕಂದರೆ ನಮ್ಮ ಪದ್ಮನಾಭ ಸ್ವಾಮಿ ಕಲೆಯಲ್ಲಿ ಅತ್ಯುತ್ತಮ ಶಿಖರದಲ್ಲಿ ಇದ್ದವ್ರು ನಾನು ಕೇಳಿದ್ದೇನೆ. ನಾನು ದೇವ್ರ ಹತ್ರ ಹೇಳ್ತಿದ್ದೆ, ನಾವಿಲ್ಲಿ ಹಳ್ಳಿಯಲ್ಲಿ ಇರೋದು, ಮಾಡಲಿಕ್ಕೆ ಮನಸ್ಸು, ನಮ್ಮನ್ನು ಯಾರು ಕರೀತಾರೆ ಅಥವಾ ನಮ್ಗೆ ಯಾರಿಗೆ ಗುರುತ ಉಂಟು, ಯಾರ್ದು ಕಾಂಟ್ಯಾಕ್ಟ್ ಉಂಟು, ಇದು ಯಾವುದು ಇಲ್ಲಲ್ಲ. ನಾವು ಹಳ್ಳಿ ಪ್ರದೇಶದಲ್ಲಿ ಇರುವ, ನಮ್ಮನ್ನು ಯಾರು ಕರೀತಾರೆ? ನಮ್ಮನ್ನು ನೋಡಿದ್ದಾರೆ, ಬೆಂಗಳೂರಲ್ಲಿ ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ, ಹೌದು. ಮುಗಿದ ಮೇಲೆ ನಾವು ಪುನಃ ಬರೋದು ಮನೆಗೆ. ಹೀಗೆ ಆಗ್ತಿರುವಾಗ ಒಂದು ಸರ್ತಿ ರಘು ಪಾಂಡೇಶ್ವರ ಫೋನ್ ಮಾಡಿದರು, ಒಂದು ಫೋಟೋ ಕಳಿಸಿ, ಒಂದು 3-4 ಬೇರೆ ಬೇರೆ ಟೈಪ್ ಅಂತ. ನನಗೆ ನಿಜವಾಗಿ ಗೊತ್ತಿಲ್ಲ ಯಾವುದಕ್ಕಂತ. ನಾನು ಕಳಿಸಿದೆ, ಒಂದು 5 ನಿಮಿಷ ಪುನಃ ಕಾಲ್ ಬಂತು, ಇದಲ್ಲ ನೀವು ಬೇರೆ ಬೇರೆ ಶರ್ಟ್ ಹಾಕಿ ನಿಮ್ಮ ಅಭಿನಯ ಮಾಡಿದ್ದು ಕಳಿಸಿ. ಏನು ನನ್ನ ಪುಣ್ಯಾತ್ಮ, ನನ್ನ ಫ್ರೆಂಡ್ ಪ್ರಸನ್ನ ಹೆಬ್ಬ ಸ್ಟುಡಿಯೋರು ಇದ್ರು ಆ ದಿವಸ. ಯಾಕಂದ್ರೆ ಕೂಡಲೇ ಕಳಿಸ್ಬೇಕು ಅವರಿಗೆ. ಪ್ರಸನ್ನ ಅವರು ಕೂಡಲೇ ಕುಳಿಸಿ ಬೇರೆ ಬೇರೆ ಭಂಗಿಯಲ್ಲಿ ಫೋಟೋ ಮಾಡಿ ಕಳಿಸಿದೆ. ಕಾಲ್ ಬಂತು, ನೀವು ಮರುದಿವಸ ಕುಂದಾಪುರಕ್ಕೆ ಬನ್ನಿ ಅಂತ ಹೇಳಿದ್ರು. ಅಷ್ಟೊಂದು ಏನು ಎಂತ ಇಲ್ಲ, ನನ್ಗೆ ಗೊತ್ತಿಲ್ಲ, ಕಳಿಸಿ ಅಂತ ಹೇಳಿದ್ರು. ಯಾಕಂದ್ರೆ ಅದು ಇದರಿಗಿಂತ ಮುಂಚೆ ನಾನು ಅವರು ರಘುಪಾಂಡೇಶ್ವರ ಅವರು ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟೈಕೇಸಲ್ಲಿ ನಾವು ಒಟ್ಟಿಗೆ ಪಾತ್ರ ಮಾಡಿದ್ವಿ. ಕುಂದಾಪುರಕ್ಕೆ ಹೋಗಿ ಅಲ್ಲಿ ಮನೆ ಹೋಗಿ ಗೇಟ್ ದೇವ ನನಗೆ ಆಶ್ಚರ್ಯ ಆಯಿತು. ನಾನು ಆಗ ಹೇಳಿದಲ್ವ, ನಮ್ಮ ದೇವರ ಮಹಿಮೆ ಹಾಗಂತೇಳಿ. ಅಲ್ಲಿ ಹೋಗಿ ನೋಡುವಾಗಲೂ ರಿಷಬ್ ಸರ್ ನಿಂತ್ಕೊಂಡಿದ್ದಾರೆ. ನನಗೆ ಮಾತೇ ಬರಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನಾನು. ಆದರೆ ಅವ್ರು ನನ್ನನ್ನು ಕರೆದು ಮಾತಾಡಿಸಿದಂಥ ಆ ದೃಶ್ಯ ನನಗೆ ಇವತ್ತಿಗೂ ಕಣ್ಣೆದುರಿಗೆ ಉಂಟು. ಅಷ್ಟು ಎತ್ತರದಲ್ಲಿದ್ದರೂ ಕೂಡ, ಹಾಂ ಬನ್ನಿ, ಮತ್ತೆ ಹೆಂಗಿದ್ರೆ ಬನ್ನಿ, ಎಂತ ಹೆಸರು? ಕುಂದಾಪುರ ಕನ್ನಡ. ಹಾಂ ಸರ್, ಸತೀಶ್. ಎಲ್ಲಿ ಮನೆ? ಸರ್ ಪೆರಡೂರು. ಹೌದಾ, ಆರಾಮಿದ್ದೀರಾ? ಹಾಂ, ಟೀ ಕುಡಿವಾ? ಸರ್ ಆಯ್ತು. ನನಗೆ ಆಶ್ಚರ್ಯ ಆಯ್ತು, ನಾನು ಯಾಕೆ ದೊಡ್ಡ ವ್ಯಕ್ತಿ ಎಷ್ಟು ಸರಳ. ಎರಡೇ ಶಬ್ದ ಕೇಳಿದ್ದು, ಎಂತ ಹೆಸರು, ಎಲ್ಲಿಂದ ಬಂದವು ಅಂತ. ಅಲ್ಲಿಂದ ಶುರು ಮಾತಾಡ್ಲಿಕ್ಕೆ. ಅದು ನನಗೆ ಆಶ್ಚರ್ಯ ಆಯಿತು, ನಾನು ಯಾಕೆ ಕರ್ತದ್ದು ಅಂತ. ಟೀ ಕುಡಿಯುವ ಅಂತ ಹೇಳಿ ಅಷ್ಟೇ ಕೇಳಿದ್ದವರು. ಟೀ ಎಲ್ಲ ಕುಡ್ದಾಯ್ತು, ಯಾರೊಬ್ಬರು ಬಂದರು, ಸರ್ ಮೇಲೆ ಬನ್ನಿ ಅಂತ ಹೇಳಿ ಮೇಲೆ ಹೋದೆ. ಅಷ್ಟೇ. ನಿಮಗೆ ಯಾವ ಚಿತ್ರ ಇಲ್ಲ, ನನಗೆ ಎಂಥದ್ದು ಗೊತ್ತಿಲ್ಲ, ಪಾತ್ರ ಏನು ಗೊತ್ತಿಲ್ಲ, ಎಂಥದೂ ಗೊತ್ತಿಲ್ಲ. ಮೇಲೆ ಕರ್ಕೊಂಡು ಯಾರೋ ಒಬ್ಬರು ಬಂದರು, ಕತೆ ಎಲ್ಲ ಹೇಳಿದರು, ಹೇಗುಂಟು ಕೇಳಿದರು. ನನಗೊಂದಂತೂ ಗೊತ್ತಾಯಿತು, ಸರ್ ನನಗೂ 12-13 ವರ್ಷ ಇರುವಾಗ ನನಗೆ
ಕೇಳಿದ ಕತೆ ನೋಡಿದ ಸೀನ್ ಎಲ್ಲ ನೆನಪಾಯ್ತು, ಹೇಳಿದ ಕತೆ ಹೇಳಿದೆ. ಹ್ಮ್. ಅವ್ರು ಹೀಗೆ ನೋಡಿದರು, ನಾಳೆ ಬರಬೇಕು ಹೇಳಿದರು. ಸರ್ ಆಯ್ತು ಸರ್ ಹೇಳಿದೆ. ಮರುದಿವಸ ಹೋದೆ ನಾನು. ಇನ್ನೊಬ್ರು ಯಾರು ಬಂದರು, ಒಂದು ಏನೋ ಒಂದು ಡೈಲಾಗ್ ಕೊಟ್ಟರು, ಇದನ್ನು ಹೇಳಿದರು. ನಾನು ಹೇಳಿದೆ, ಆಯಿತು. ಅವ್ರು ಕೆಳಗೆ ಹೋದರು. ಒಂದು 5 ನಿಮಿಷ ಆಗಿಲ್ಲ ಬಂದರು, ಹೀಗೆ ನೋಡಿದರು. ನೀವು ಕಟ್ಟಿಂಗ್ ಗಡ್ಡೆಲ್ಲ ಮಾಡೋದು ಬೇಡ, ಬಿಟ್ಟುಬಿಡಿ ಹೇಳಿದರು. ನನಗೆ ಶಾಕ್ ಆಯಿತು. ಎಲ್ಲಿಂದ ಎಲ್ಲಿ ಹೋಗ್ತಾ ಉಂಟು ಎಂತ ಲಾಟ್ರಿ ಹೊಡಿತು ನನಗೆ ಅಂತ. ಮತ್ತೆ ಏನು ಹೇಳಿಲ್ಲ. ಹಾ. ಆಯ್ತು ಸರ್ ಹೇಳಿದೆ ನಾನು. ನಂಬರ್ ಕೊಟ್ಟು ಆಯ್ತು ನಾನು ಕಾಲ್ ಮಾಡ್ತೇನೆ. ನಾನು ಬಂದೆ ಸೀದಾ. ನೀವು ನಂಬಲಿಕ್ಕಿಲ್ಲ, ಆಮೇಲೆ ಒಂದು 15-20 ದಿವಸ ಕಾಲ್ ಬಂತು ನನಗೆ, ಡೈರೆಕ್ಟ್ ಶೂಟಿಗೆ. ನನಗೆ ಇವತ್ತಿಗೆ ಅದು ಆಶ್ಚರ್ಯ ಆಗ್ತಾ ಉಂಟು. ವಾಪಸ್. ಇದು ನನಗೆ ಕಾಂತಾರ ಸಿಕ್ಕಿದಂತ. ಅದಕ್ಕೆ ಹೇಳಿದಲ್ಲ, ಇದು ನಮ್ಮ ಪುಣ್ಯ ಅಲ್ಲ, ನಮ್ಮ ತಂದೆ ತಾಯಿದಿರ್ಬೋದು, ರಂಗಭೂಮಿಯಲ್ಲಿ ಅಷ್ಟು ವರ್ಷ ನಾವು ಪೇಚಾಡಿದಂಥ, ಹೋರಾಟ ಮಾಡಿದಂತಹ ಅಷ್ಟು ಜನರ ಆಶೀರ್ವಾದ ಇರ್ಬೋದು, ಇಡೀ ಪೆರಡೂರಿನವರ ಆಶೀರ್ವಾದ ಇರ್ಬೋದು, ನನ್ನ ಹಿರಿಯರದ್ದಿರ್ಬೋದು. ನಾವೆಲ್ಲ ಏನು ಪುಣ್ಯ ಮಾಡಿದ್ದೀವಿ? ನಾವು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಅವರೆಲ್ಲ ಆಶೀರ್ವಾದ ಮಾಡಿದ ಫಲದಿಂದ ನಮಗೆ ಇವತ್ತು ಕಾಂತಾರದಲ್ಲಿ ಪಾತ್ರ ಸಿಕ್ಕಿದೆ. ಎರಡೂ ಕಾಂತಾರದಲ್ಲಿ ಕರೆದು ಪ್ರೀತಿಯಿಂದ ನನ್ನಿಂದ ಮಾಡಿಸಿದ್ದಾರೆ ಅವರು. ನಾನು ಮಾಡಿದದ್ದು ಖಂಡಿತ ಅಲ್ಲ, ನನ್ನಿಂದ ಅವ್ರು ಮಾಡಿಸಿದ್ದು. ಗುರುವಿಗೆ ಮಾತ್ರ ಗೊತ್ತಾಗ್ತದೆ ಇನ್ನೊಬ್ಬರಲ್ಲಿ ಏನಿದೆ ಅಂತ. ಅದು ನೋಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ. ಬಹಳ ಅದ್ಭುತ, ಬಹಳ ನಿಜವಾಗಿ ನನಗೆ ಇವತ್ತಿಗೂ ಖುಷಿ. ನನಗೊಂದು ಅದು ಹೇಳಿದಲ್ಲ, ನನಗೊಂದು ಕೋಟಿ ಲಾಟ್ರಿ ಇದ್ದ ಹಾಗೆ ಅವ್ರು ಇವತ್ತಿಗೂ ಹಾಗೆ ಇದ್ದಾರೆ. ನಾನು ಮೊನ್ನೆ ಇತ್ತಲೇ ಬ್ರಹ್ಮವರಕ್ಕೆ ಕಾರ್ಯಕ್ರಮ ಇತ್ತು. ನಾನು ಆ್ಯಕ್ಚುಲಿ ಅವರ ನೋಡ್ಲಿಕ್ಕೆ ಅಂತ ಹೋದ್ದು. ಆದರೆ ಮಾತಾಡ್ತಾರೆ ರಶ್ಯಲ್ಲಿ, ಬಾಡಿ ಗಾರ್ಡಲ್ಲಿ ಇದ್ದಾರೆ, ಹೆದರಿಕೆ ಆಗ್ತವ್ರು ನೋಡುವಾಗ. ಆದರೂ ಕಾರಲ್ಲಿ ಇದ್ದುಕೊಳ್ಳಿ ನನಗೊಂದು ಧೈರ್ಯ ಇತ್ತು, ನನ್ನನ್ನು ಕಣ್ಣಲ್ಲಿ ನೋಡಿದರೆ ಖಂಡಿತ ಅವ್ರು ಮಾತಾಡ್ತಾರೆ. ಹಾಂ, ಎದ್ದುಕೊಳ್ಳಿ ನಮಸ್ಕಾರ ಸರ್ ಅಂತ ಹೇಳಿ. ನೀ ಎಂತ ಮಾಡೋದು ಮರೆಯಲ್ಲಿ? ಸರ್ ಇಲ್ಲ ನಿಮ್ಮ ಹತ್ರ ನೋಡ್ಲಿಕ್ಕೆ ಅಂತ. ಹೌದಾ? ಹಾಂ, ಮಾತಾಡಿಸಿ ಬಂದೆ ನಾನು. ಮತ್ತೆ ಬಂದು ಮಲ್ಕೊಂಡೆ. ಬಟ್ ಸತೀಶ್ ಅವರ ಒಂದು ಏನಂದರೆ, ಈಗ ನೀವು ಹೇಳಿದ್ರಿ ಒಂದು ಕಲಾವಿದನಿಗೆ ಹಲವಾರು ಕಷ್ಟಗಳು ಬರ್ತದೆ, ಆಪರ್ಚುನಿಟಿ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು. ನೀವು ಹೇಳ್ತಾ ಇದ್ರಿ ಇದು ಮನೆಯಲ್ಲಿ ಆಧಾರ ಸ್ತಂಭ ಅಂದರೆ ನೀವೇ ಇದ್ರಿ, ಬುಡ ಗಟ್ಟಿ ಇರಲಿಲ್ಲ ಅಂತ ಸಹ ಹೇಳ್ತಾ ಇದ್ರಿ. ಬಟ್ ಒಂದು ಕಲಾವಿದನಿಗೆ ಬೇಜಾರಾಗೋ ಸಂಗತಿ ಯಾವುದು? ಅವನು ಕೊಡೋ ಹೋರಾಟವ, ಇಲ್ಲ ಎಷ್ಟೇ ಒಂದು ಎಫರ್ಟ್ ಹಾಕಿದರೆ ಸಹ ಜನರು ಗುರುತಿಸೋದಿಲ್ಲ? ಯಾವುದು ತುಂಬ ಕಷ್ಟ ಕಲಾವಿದನಿಗೆ? ಇಲ್ಲ, ನನ್ನ ಪ್ರಕಾರದಲ್ಲಿ ನೋಡಿ, ನಿಮಗೆ ಒಂದು ಒಳ್ಳೆ ಜಾಗ ಸಿಗಬೇಕಾದ್ರೆ, ಖಾಲಿ ಜಾಗ ತಗೊಳ್ಬೇಕಾದ್ರೆ ಅಲ್ಲ, ಓಕೆ, ನಿಮ್ಗೊಂದು ಒಳ್ಳೆ ಜಾಗ ಸಿಗಬೇಕಾದ್ರೆ ನೀವು ಅಲ್ಲಿ ತನಕ ಹೋರಾಟವನ್ನು ಕೊಡಲೇಬೇಕು. ಯಾವುದೇ ವೃತ್ತಿ, ಯಾವುದೇ ಇರಲಿ, ಅದು ಸಂಸಾರದಲ್ಲಿ ಬೇಕಾದ್ರೆ ಇರಲಿ, ಒಂದು ಆರ್ಟ್ ಇರಲಿ ಅಥವಾ ಒಂದು ಕಲಾವಿದ ಇರಲಿ, ಯಾವುದೇ ಇರಲಿ, ತಾಳುವಿಕೆಗಿಂತ ತಪವೂ ಬೇರೊಂದಿಲ್ಲ. ಅದು ಪರಮ ಸತ್ಯ ವಿಷಯ. ನಮಗೆ ತುಂಬ ತಾಳ್ಮೆ ಬೇಕು, ಕಾಯುವಂಥ ವ್ಯವಧಾನ ಬೇಕು. ನಮ್ಮ ಕೆಲಸವನ್ನು ಸ್ವಚ್ಛವಾಗಿ ತ್ರಿಕರಣಪೂರ್ವಕವಾಗಿ ನಾವು ಮಾಡ್ತಾ ಹೋಗ್ತಾ ಇರಬೇಕು. ನಮ್ಮನ್ನು ಗುರುಸ್ತಾರೆ, ನಮ್ಗೆ ಗೊತ್ತಿಲ್ಲ, ಹೇಳುವುದಿಲ್ಲ ಅಷ್ಟೇ. ಪ್ರತಿಯೊಂದನ್ನು ನಮ್ಮನ್ನು ಗುರುತಿಸ್ತಾ ಇರ್ತಾರೆ. ಅದು ಗೊತ್ತಾಗೋದು ಯಾವ ಗೊತ್ತುಂಟ? ಅದು ಹೇಳಿದಲ್ವ, ನೀವು ಆ ಮಟ್ಟಕ್ಕೆ ನಿಮ್ಮ ಸಣ್ಣ ವಿಷಯ ಹೇಳ್ತೇನೆ ಕೇಳಿ. ಮುಂಚೆ ಒಬ್ಬ ಸನ್ಮಾನ ಆಗ್ತಿರುವಾಗ ನಾನು ಕೆಳಗೆ ನಿಂತ್ಕೊಂಡು ನಮಗೆ ಒಂದು ಸನ್ಮಾನ ಆಗ್ತಿದ್ರೆ ಒಳ್ಳೇದಿತ್ತು ಅಂತ ನಾನು ಆಸೆ ಪಡ್ತಾ ಇದ್ದೆ ಒಂದು ಕಾಲದಲ್ಲಿ. ಹಾಂ, ನೀವು ನಂಬಲಿಕ್ಕಿಲ್ಲ ಸರ್, ಕಾಂತಾರ ಆಗಿ ಏನು ರಿಲೀಸ್ ಆಗಿ ಒಂದು 15-20 ದಿವಸ ಆಗಿರ್ಬೋದೇನೋ, ಅದು 1 ತಿಂಗಳು ಆಗಿರ್ಬೋದೇನೋ. ನನ್ನ ಹೆಂಡತಿ ಬರೆದಿಟ್ಟಿದ್ದಾಳೆ, ಫಸ್ಟ್ ಕಾಂತಾರದ 87 ದಿಕ್ಕಿನಲ್ಲಿ ಸನ್ಮಾನ ಆಗಿದೆ. 87 ಬರೆದಿಟ್ಟದುಂಟು. ನನ್ನ ಮಿಸಸ್ ಬರೆದಿದ್ರು, ಎಲ್ಲಿ ಹೋಗಿದ್ದು, ಯಾವ ಊರು. ಈಗ ಸನ್ಮಾನ ಅಂತ ಹೇಳಿದ ಬೇಡ ಅಂತ ಕಾಣ್ತದೆ. ಹೋಗಿ ಹಾಂ, ಇದು ಮೊನ್ನೆ ಇತ್ತಲಾಗಾಯ್ತು ನಂಬ್ತೀರಾ, ಬೆಂಗಳೂರಿನ ಯಲಹಂಕದಲ್ಲಿ ಕರೆದು, ಅದೇನು ನೀವು ಹೇಳಿದಲ್ವ, 2 ತಿಂಗಳು ಮೊದಲು ಬುಕ್ ಮಾಡಿ ನನಗೆ ರೂಮ್ ಬುಕ್. ನಾನು ಹೇಳಿದೆ ನನಗೆ ಬೇಡ, ದೂರ ಆಗ್ತದೆ. ಸರ್ ನೀವು ಬರ್ತೀರಾ ಹೇಳಿ ಅಂತ. ಆಯ್ತು ಬರ್ತೇನೆ. ಇದು ಮೊನ್ನೆ ಇತ್ತಲಾಗ 1-1.5 ತಿಂಗಳಾಗಲಿಲ್ಲ. ಹಾಗೆ ಇದೆಲ್ಲ ನಾವು ಮಾಡಿದ್ದ. ನಾನು ಅದನ್ನು ಹೇಳುವುದು, ನಾವೇನು ಪುಣ್ಯ ಸಂಪಾದನೆ ಮಾಡಿದ್ವಿ, ನಮ್ಮದಲ್ಲದು. ನಮ್ಗೆ ಗೊತ್ತಿರೋ ನೋಡಿ, ನೀವು ಇಲ್ಲಿ ಹೇಗಿದ್ದೀರಿ, ನೀವು ಯಾವುದೋ ಟೈಮಲ್ಲಿ ನನಗೆ ಆಶೀರ್ವಾದ ಮಾಡಿರ್ಬೋದು. ನಮ್ಮ ಫ್ರೆಂಡ್ ಪ್ರತೀಶ್ ಅವ್ರು ಮಾಡಿ ಒಳ್ಳೇದಾಗಲಿ ಇದೇ 100 ಜನ ಹೇಳಿದರೆ ಅದೇ ಅಲ್ವಾ. ನಮ್ಮದು ಇಷ್ಟೇ, ನಾವು ಯಾರಿಗೂ
ಹಾಳು ಬಯಸಬಾರ್ದು, ಕೆಟ್ಟದನ್ನು ಬಯಸ್ಬಾರ್ದು. ಬಯಸಬಾರ್ದು. ಹ್ಮ್. ನಮ್ಮ ಕರ್ತವ್ಯವನ್ನು ದೇವರಿಗೆ ಸರಿಯಾಗಿ ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಮಾಡ್ತಾ ಹೋಗ್ತಾ ಇರಬೇಕು. ಯಶಸ್ಸು ನಮ್ಮ ಹಿಂದೆ ಬರ್ತಾ ಇರ್ತದೆ, ಬರ್ತಾ ಇರ್ತದೆ. ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಕರೆಕ್ಟ್. ಎಲ್ರಿಗುಂಟು, ನನಗಂತಲ್ಲ, ಪ್ರತಿ ಒಬ್ಬನಿಗೂ ಒಂದಲ್ಲ ಒಂದು ರೀತಿಯಾದ ಯಶಸ್ಸು, ಒಂದಲ್ಲ ಇಡೀ ಲೈಫ್ ಸಿಕ್ಕೇ ಸಿಗ್ತದೆ. ಸಿಕ್ಕೇ ಸಿಗ್ತದೆ. ನಾವು ನಿರಾಸೆ ಆಗಬಾರ್ದು, ಜಲಸಿ ಮಾಡಬಾರ್ದು. ನಿಮಗೆ ಸನ್ಮಾನ ಆದರೆ ನಾನು ಖುಷಿ ಪಡಬೇಕು, ನಿಮಗೆ ಬೆನ್ನು ತಟ್ಟಬೇಕು. ನಾನು ಯಾಕೆ ಗೊತ್ತುಂಟ, ನನಗೆ ಇನ್ನೊಂದು ಸಲ ಸಿಗ್ತದೆ. ನನಗಿಂತ ನೀವು ಪಾತ್ರ ಮಾಡಿ ಹೊಗಳಿಕೆ ಸಿಕ್ಕಿದರೆ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡಬೇಕು. ಖುಷಿ ಆಯ್ತು, ನಾವು ಒಳ್ಳೆ ಪಾತ್ರ ಮಾಡಿದ್ದೀರಿ ಅಂತ. ಯಾಕೆ ಗೊತ್ತುಂಟ, ಆ ಗುಣ ಇದ್ದರೆ ಮಾತ್ರ ನನಗೆ ಇವತ್ತು ನಾಳೆ ನನಗೆ ದೊಡ್ಡ ಪಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ನಿಮ್ಮ ಊರಿನ ಬಗ್ಗೆ ವಾಪಸ್ ಪೆರ್ಡೂರು ಒಂದು ಭಾಳ ಚಂದದ ಊರು, ಒಳ್ಳೆಯ ವಾತಾವರಣ. ಸೊ ಅಲ್ಲಿ ಆ ಊರಲ್ಲಿ ನೀವು ಹುಟ್ಟಿ ಬೆಳೆದಿದ್ದೀರಿ. ಅಲ್ಲಿ ಅಭಿನಯಕ್ಕಿಂತ ಜಾಸ್ತಿ ನಿಮ್ಮ ಜೀವನದ ಒಂದು ದೃಷ್ಟಿಕೋನ ಅಂತ ಏನು ಹೇಳ್ತೇವೆ, ಅದು ಯಾವ ರೀತಿನ ಇನ್ಫ್ಲುಯೆನ್ಸ್ ಮಾಡಿದೆ ಈ ಊರು? ಯಾವುದು ಹೇಳಿ? ಊರು ನೀವಾಗ ಪೆರ್ಡೂರಲ್ಲಿ ಹುಟ್ಟು ಬೆಳೆದಿದ್ದೀರಿ, ಅಭಿನಯ ಮಾಡಿದ್ದೀರಿ. ಸೊ ಅಭಿನಯಕ್ಕಿಂತ ಜಾಸ್ತಿ ನಿಮ್ಮ ಒಂದು ಜೀವನದ ದೃಷ್ಟಿಕೋನ ಅದು ಯಾವ ರೀತಿ ಒಂದು ಚೇಂಜ್ ಮಾಡಿದೆ, ಯಾವ ರೀತಿಯ ಒಂದು ಇನ್ಫ್ಲುಯೆನ್ಸ್ ಮಾಡಿದೆ ನಿಮ್ಮ ಮೇಲೆ? ನಾನು ಆಗಲೇ ಹೇಳಿದೆ, ನಮಗೆ ನಾನು ಬೆಳೆಯುವವನಿಗೆ, ಒಳ್ಳೆ ಮನಸ್ಸಿದ್ದವನಿಗೆ, ನನಗೆ ಬೇಕು ಅಂತ ಇದ್ದರೆ ನಮ್ಮೂರಿನಲ್ಲಿ ತುಂಬ ಅಪರ್ಚುನಿಟಿ ಉಂಟು. ಚಿಕ್ಕ ಊರು ಆದರೆ ಸರ್ ಖಂಡಿತ ದೊಡ್ಡ ಮನಸ್ಸಿನವರಿದ್ದಾರೆ, ತುಂಬ ದೊಡ್ಡ ಮನಸ್ಸಿನವರಿದ್ದಾರೆ. ಅದಕ್ಕೆ ಸಾಕ್ಷಿ ನೋಡಿ, ನಮ್ಮ ಪೆರ್ಡೂರು ಮೇಳ ನೋಡಿ, ನಾವು ಆವಾಗ ನೋಡಿದ್ದೇವೆ 45-50 ವರ್ಷಗಳ ಹಿಂದೆ ಗಾಡಿಯಲ್ಲಿ ಬಾಗಿಲುಗೆದ್ದಲ್ಲಿ ನಿಂತು ಯಕ್ಷಗಾನ ನೋಡಿದ್ದೇವೆ. ಇವಾಗ ರಾರಾಜಿಸಿಕೊಂಡು 50ನೇ ವರ್ಷ ಹತ್ರ ಬರ್ತಿರುವಂಥ ಪೆರ್ಡೂರು ರಂಗಸ್ಥಳ ನೋಡಿ, ಇವತ್ತಿಗೂ ನಡೀತಾ ಇದೆ. ನಮಗೂ ಒಳ್ಳೆ ಮನಸ್ಸು ಬೇಕು, ನಾವು ಎಲ್ಲರನ್ನೂ ಪ್ರೀತಿ ಮಾಡುವಂಥ ಮನಸ್ಸು ನಮ್ಮ ಹತ್ರವೂ ಬೇಕು. ಊರು ಚಿಕ್ಕದ ಮುಖ್ಯ ಅಲ್ಲ, ನಮಗೆ ಬೆನ್ನು ತಟ್ಟುವವರೇ ಮುಖ್ಯ. ಅಲ್ಲಿದ್ದ ಜನರು ಖಂಡಿತ ನೋಡಿ, ಈಗ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಊರು ಏನು ಇಂಪ್ರೂವ್ಮೆಂಟ್ ಅಂತ ಇಲ್ಲ ಅಂತ ಹೇಳ್ಬೋದು ನೀವು, ಬಟ್ ವೈಕುಂಠ ನಮ್ಮೂರು. ಲಕ್ಷ್ಮೀ ಅನಂತ ಪದ್ಮನಾಭ ಸಾನ್ನಿಧ್ಯ. ನಾನು ಅಲ್ಲೇ ಹುಟ್ಟಿ, ಅಲ್ಲೇ ಶಾಲೆ ಹೋಗಿ, ಅದೇ ಊರಿನಲ್ಲಿ ಮದುವೆಯಾಗಿ, ಅಲ್ಲೇ ಮಕ್ಕಳಾಗಿ, ಅಲ್ಲೇ ಈಗಲೂ ಜೀವನ ಮಾಡ್ತಾ ಇದ್ದೇನೆ. ಕೊಡ್ಲಿಕ್ಕೆ ಎಷ್ಟು ಹೊತ್ತು ಅವನಿಗೆ ಅಲ್ವಾ? ಅವನು ಕೊಟ್ಟರೆ ನಮ್ಗೆ ಇಟ್ಕೊಳ್ಳಿ ಸಾಧ್ಯ ಉಂಟಾ? ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ಅಂತ ಹೇಳಿಲ್ವಾ? ಅದು ಇವತ್ತು ಪೆರ್ಡೂರು ಊರಿನಲ್ಲಿ ಸತೀಶ್ ಆಚಾರ್ಯ ಅವರು ಹುಟ್ಟಿ ಬೆಳೆದಿಲ್ಲದಿದ್ದರೆ ಇವತ್ತು ನಾವು ಏನು ನೋಡ್ತೇವೆ ಸತೀಶ್ ಆಚಾರ್ಯ ಅವರ ಕಲಾವಿದರಾಗಿ, ಅದು ಬರ್ತಿತ್ತಾ ಇಲ್ಲ, ಬರ್ತದೆ. ಅದಕ್ಕೂ ಒಂದು ಕಾರಣ ಇದೆ. ನಮ್ಮ ದೇವರ ಚಿತ್ತವೇ ಹಾಗೆ. ನೀವು ಕೇಳಿರ್ಬೋದು, ಒಬ್ಬ ಇಲ್ಲಂತಾರೆ ಇನ್ನೊಬ್ಬನ ಸೃಷ್ಟಿ ಮಾಡುವಂಥ ದೊಡ್ಡ ಅದ್ಭುತ ಶಕ್ತಿ ನಮ್ಮ ದೇವರು. ಅಲ್ಲಿ ಕೊನೆ ಆಗುದಂತೆ ಇಲ್ಲ, ಒಂದಾದ್ರೆ ಇನ್ನೊಂದು ಬೆಳೀತದೆ ಅಂತ ಕ್ಷೇತ್ರ ಅದು. ಇದು ನನ್ನ ಸ್ವಂತ ಅನುಭವ. ಇದು ನಾವು ನಂಬಿಕೆಯನ್ನು ಕಳ್ಕೊಳ್ಬಾರ್ದು ಅಷ್ಟೇ. ಅದ್ಭುತ, ಎಂತೆಂಥ ಕಲಾವಿದರಿದ್ದಾರೆ, ಎಂತೆಂಥ ಚಿತ್ರಗಾರರಿದ್ದಾರೆ, ಎಂತೆಂಥ ನುಡಿಸುವವರಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅವರಿಗೆ ವೇದಿಕೆ ಸಿಗಲಿಲ್ಲ, ನಮಗೆ ಸಿಕ್ಕಿದೆ. ಅದ್ಭುತ ಕಲಾವಿದರಿದ್ದಾರೆ ಪಾಪ, ಅವ್ರಿಗೆ ಅದೇ ನಮಗೆ ಯಾರು ಕರೀತಾರೆ? ನಾನು ಹೇಳೋದಿಷ್ಟೇ, ಬೆಳೆಯುವವರನ್ನು ಬೆಳೆಸಲಿಕ್ಕೆ ಬಿಡಿ ಅಷ್ಟೇ. ಏನಾದರೂ ಒಂದು ಹೋಪ್ಸ್ ಮಾಡಿ ಕೊಡೋದು ಬೇಡ, ಬೆನ್ನು ತಟ್ಟಿ. ನಾವು ಸಣ್ಣಿರುವಾಗ ನಮಗೆ ಇಷ್ಟೆಲ್ಲ ಇರಲಿಲ್ಲ, ಈಗ ಹಾಗೇನಿಲ್ಲ. ಮೀಡಿಯಾ ಬರಲಿಕ್ಕೆ ಹೋಗಿ ಆಪರ್ಚುನಿಟಿ ತುಂಬ ಇದೆ, ಬೇಕಿದ್ದಷ್ಟಿದೆ. ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕಷ್ಟೆ. ಹಾಗಾದರೆ ವಾಪಸ್ ನಾವು ಕಾಂತಾರ ಸಿನಿಮಾಕ್ಕೆ ಬರ್ತೇವೆ. ನೀವು ಹೇಳ್ತೀರಿ ನಿಮಗೆ ಕುಂದಾಪುರಕ್ಕೆ ಕರೀತಾರೆ, ಕಾಲ್ ಬರ್ತದೆ ಅಂತ. ಕತೆ ಕೇಳ್ತೀರಿ, 10-15 ವರ್ಷ ಹಿಂದೆ ನೋಡಿದಂಥ ಸನ್ನಿವೇಶಗಳು ನಿಮ್ಮ ಮನಸ್ಸಿಗೆ ಬಂದಿತ್ತು ಅಂತ. ಹಾಗೆ ಯಾವತ್ತಾರು ಎಣಿಸಿದ ಕಾಂತಾರ ಇಂಥದ್ದೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತದೆ, ಇಂಥದ್ದೊಂದು ಪಬ್ಲಿಸಿಟಿ ಸಿಗ್ತದೆ, ಸಕ್ಸಸ್ ಆಗ್ತದೆ, ಇಲ್ಲೊಂದು ಸಾಮಾನ್ಯ ಕತೆ ಅಂತ ಎಣಿಸಿದ್ರೆ ಆ ಹೊತ್ತಿನಲ್ಲಿ ಯಾವ ರೀತಿ ಇತ್ತು ಮನಸ್ಥಿತಿ? ಇಲ್ಲ ನೋಡಿ, ಈಗ ನೈಜವಾಗಿ ನಿಮ್ಗೆ ಏನಾದರೂ ಒಂದು ಪಾತ್ರ ಕೊಟ್ಟರೆ ನೀವು ಹೀಗೆ ನೋಡೋದಿಲ್ವ? ನಾನು ನೋಡಿದಾಗೆ
ಕರೆಕ್ಟ್. ನೋಡ್ತಿರಿಲ್ವಾ? ಹೌದು, 100%. ಇದು ಅದೇ ಅಲ್ವಾ? ನಾವು ಏನನ್ನು ಚಿತ್ರವನ್ನು ನಮ್ಮ ಜೀವಿತ ಕಾಲದಲ್ಲಿ ನಾವು ನೋಡಿದ್ದೇವೆ, ಅದು ನಮ್ಮ ಕಣ್ಣ ಮುಂದೆ ಬಂದ ಕೂಡಲೇ ನಮ್ಗೆ ಎನಿಸೋದಿಲ್ವಾ, ನಾವು ಹೀಗೆ ಇತ್ತಲ್ವ, ಹೀಗೆಲ್ಲ ಆಡ್ತಾ ಇತ್ತು, ಹೀಗೆಲ್ಲ ಡ್ರೆಸ್ ಆಗಿ ಓಡ್ತಾ ಇತ್ತು, ಹೀಗೆಲ್ಲ ಮನೆ ಇತ್ತು ಅಲ್ವಾ? ಕರೆಕ್ಟ್. ಜನರಿಗೆ ಅದು ಬೇಕಿತ್ತು. ಎಲ್ಲ ಕೆಲವರು ಎಲ್ಲಿಯೋ ಮರ್ತು ಹೋಗಿದ್ರು, ವಾಪಸ್ ಆ ಸನ್ನಿವೇಶ ಬೇಕಿತ್ತು ಕಣ್ಣೆದುರು. ಹೌದು ಅಲ್ವಾ? ಖುಷಿ ಅದೇ ಅಲ್ವಾ? ಸೊ ಹಾಗಾದ್ರೆ ಆಗವೇ ನಿಮ್ಗೆ ಒಂದು ಪ್ರಾಬಬ್ಲಿ ಎಣಿಸಿತ್ತಾ ಒಂದು ಒಳ್ಳೆ ಸಕ್ಸಸ್ ಆಗ್ಬೋದು ಇದು ಅಂತ? ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲಲ್ಲ. ನ್ಯೂಸ್ ಫಸ್ಟ್ ಟೈಮ್ ಒಂದಿಷ್ಟು ಒಂದು ನಮ್ಗೆ ಗೊತ್ತಿಲ್ಲ, ನನ್ಗೆ ಸಿಕ್ಕಿದೆ ಫಸ್ಟ್ ಟೈಮ್. ಹೌದು. ಅಂತ ಸಟ್ಟಲ್ಲಿ ಅದನ್ನು ನೋಡಿ ಅದನ್ನು ನೋಡಿದೆ ಒಂದು ಅದ್ಭುತ. ದಿನ ಜಾತ್ರೆ, ನಾವು ಸಂಕ್ರಾಂತಿ ನೋಡ್ತೇವಲ್ವಾ, ನಮಗೆ ದಿನ ಶೂಟಿಂಗಲ್ಲಿ ಜಾತ್ರೆ, ನಮಗೆ ಬೋರ್ ಅಂತ ಅನಿಸ್ಲಿಲ್ಲ. ಹಗ್ಲಿಗೂ ಜನ, ರಾತ್ರಿಗೂ ಜನ. ಬಟ್ ಅದ್ರಲ್ಲಿ ನೀವು ಕಾಂತಾರ ಒಂದರಲ್ಲಿ ತಬರ ಅಂತ ಒಂದು ಪಾತ್ರ ಬಹಳ ಬಹಳ ಉತ್ತಮ ಪಾತ್ರ. ಸೈಲೆಂಟ್, ಅಷ್ಟು ಒಂದು ಮಾತಾಡ್ಲಿಕ್ಕೆ ಇಲ್ಲದಿದ್ರೆ ಸಹ ತುಂಬ ಎಫೆಕ್ಟ್ ಕೊಟ್ಟಂಥ ಪಾತ್ರ, ಹೀರೋಯಿನ್ ಲೀಲಾ ಅವರ ತಂದೆಯ ಪಾತ್ರ. ಸೊ ಮೌನದಲ್ಲಿ ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡುವಂಥ ಕಲಾವಿದನಿಗೆ ಎಲ್ಲಿಂದ ಬರಬೇಕು, ಹೇಗೆ ಬರ್ತದೆ? ನಾನು ಹಾಗೆ ಹೇಳಿದೆ ನಿಮಗೆ. ನಾನು ಒಬ್ಬ ಗುರುವಿಗೆ ಅಥವಾ ನಿರ್ದೇಶಕನಿಗೆ ಒಬ್ಬನ ನೋಡಿದ ಕೂಡಲೇ ಗೊತ್ತಾಗ್ತೇನೆ ಇವನೊಳಗೆ ಏನಿದೆ ಅಂತ. ಅದು ಗೊತ್ತಿರೋದು ಗುರುವಿಗೆ ಮಾತ್ರ. ಮಾಡಿಸ್ಬೋದು ಇವನ ಹತ್ರ. ಇವಾಗ ಕೆಲವು ಡೈಲಾಗ್ ಎಲ್ಲ ಹೇಳಿರ್ತೀರಿ ಅವರಿಗೆ, ಸೊ ನೀವು ಹೇಳಿದಾಗ ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂತ ಹೇಳಿ, ನಾವು ಪೂರ್ತಿ ಶರಣಾಗಬೇಕು ಡೈರೆಕ್ಟ್ರಿಗೆ, ಕಲಾವಿದನಾಗಿ. ನಾನು ಜೀರೋ ಆದರೆ ಮಾತ್ರ ನೀವು ಏನು ನನಗೆ ಹೇಳ್ತೀರ ಅದು ಅರ್ಥ ಆಗ್ತದೆ. ನಾನು ತಲೆ ಒಳಗೆ ನಾನು ತುಂಬಿಸ್ಕೊಂಡ್ರೆ ನೀವೇನು ಹೇಳ್ತೀರಿ ನನಗೆ ಅರ್ಥ ಆಗೋದಿಲ್ಲ. ಕರೆಕ್ಟ್. ಅದನ್ನು ಹಾಗೆ ಹೇಳಿದ್ದು ನಾನು ಮಾಡಿದ್ದಲ್ಲ, ಅವರು ನನ್ನಿಂದ ಮಾಡಿಸಿದ್ದಾರೆ, ನಾನು ಅವ್ರು ಹೇಳಿದಾಗ ಮಾಡಿದ್ದೇನೆ ಅಷ್ಟೇ. ನಿಮ್ಮ ಟ್ಯಾಲೆಂಟ್ ಅನ್ನು ಅವರು ಯೂಸ್ ಮಾಡಿ ಹೊರಗೆ ತಂದಿದ್ದಾರೆ. ಹಾಂ, ಒಳ್ಳೆ ಯುಟಿಲೈಸ್ ಮಾಡಿದ್ದಾರೆ ಅಂತ. ಖಂಡಿತ ಖಂಡಿತ ಖಂಡಿತ. ಏನು ಬೇಕು ಅದನ್ನು ಎಷ್ಟು ಚಂದ ಬೇಕು ಅಷ್ಟೇ ತಟ್ಟಿ ಎಲ್ಲ ಮಾಡಿದ್ದಾರೆ ಅವರು. ಕರೆಕ್ಟ್. ಸೊ ಸತೀಶ್ ಅವರೇ, ನಾನು ಸಹ ನಿಮಗೆ ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ. ಸ್ಕ್ರಿಪ್ಟ್ ಬರೀತೀರಿ, ಆ್ಯಕ್ಟ್ ಮಾಡ್ತೀರಿ. ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕೆಲ್ಲ ಪೆರಡೂರಿನ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಗಣೇಶ ಮೂರ್ತಿ ಸಮೇತ ಸತೀಶ್ ಸರೇ ಮಾಡೋದು. ಸೊ ಇಷ್ಟೆಲ್ಲ ಪಾತ್ರ ವಹಿಸ್ತೀರಿ, ನಿಮಗೆ ಬಹಳ ಇಷ್ಟವಾದಂಥ ಪಾತ್ರ ಯಾವುದು ಇದರಲ್ಲಿ? ಅಂದರೆ ಪಾತ್ರ ಅಂದರೆ ಕಲಾವಿದನಾಗಿ ನಾನು ಹೇಳ್ತಾ ಇಲ್ಲ, ಸ್ಕ್ರಿಪ್ಟ್ ಬರೆಯೋದು ಇಷ್ಟವಾ, ಇಲ್ಲ ನಟನೆ ಮಾಡೋದು ಇಷ್ಟವಾ, ಇಲ್ಲ ಗಣಪತಿ ಮೂರ್ತಿ ಮಾಡೋದು ಇಷ್ಟವಾ, ಯಾವುದು ಇಷ್ಟ ನಿಮಗೆ? ನನಗೆ ನಟನೆ ಅಂದರೆ ಭಾಳ ಇಷ್ಟ. ಈಗಲೂ ಸ್ಕ್ರಿಪ್ಟ್ ಡೈರೆಕ್ಷನ್ ಮಾಡಿದ್ರು ನಾಟಕದಲ್ಲಿ, ನಾನು ಪಾತ್ರ ಮಾಡ್ತೇನೆ, ನನಗೆ ಮಾಡಲೇಬೇಕು. ನನಗೆ ಇವತ್ತಿಗೂ ಪಾತ್ರ ಮಾಡೋದು ತುಂಬ ಇಷ್ಟ. ಅದಕ್ಕೇನಾಯಿತು, ಕಿನ್ನಿಗೋಳಿಯಲ್ಲಿ ಸುಮಾರು ಒಂದು 20 ವರ್ಷ ಆಗ್ಬೋದು, ನೀವು ಕೇಳಿರ್ಬೋದು. ತುಳು ರಂಗಭೂಮಿಯ ಅದ್ಭುತ ಒಂದು ಸ್ಕ್ರಿಪ್ಟ್ ಬಯ್ಯಮಲ್ಲಿಗೆ ಅಂತ, ಸಂಜೀವ ದಂಡಕೇರಿ ಬರೆದದ್ದು. 7 ದಿನಗಳ ಕಾಲ ಬಯ್ಯಮಲ್ಲಿಗೆ ನಾಟಕವೇ ಕಿನ್ನಿಗೋಳಿಯಲ್ಲಿ. ಅದನ್ನು ನಿರ್ದೇಶನ ಮಾಡಿ ನಾನು ಅದರಲ್ಲಿ ವಿಲನ್ ಪಾತ್ರ ಮಾಡಿದ್ದೆ. ಇಡೀ ನಾಟಕಕ್ಕೆ ನಮಗೆ ಫಸ್ಟ್ ಪ್ರೈಸ್. ಬರೆದವರ ಲೆಕ್ಕದಲ್ಲಿ 1 ಪೌಂಡ್ ಚಿನ್ನ ಇತ್ತು ಆವಾಗ, ಆ ಕಾಲದಲ್ಲಿ 20 ವರ್ಷಗಳ ಹಿಂದೆ. ಅದ್ಭುತ ನಾಟಕ. ನ್ಯಾಚುರಲ್ ಏನು ಮುಂಚೆಲ್ಲ ಇತ್ತು, ಕರೆಕ್ಟ್, ಏನು ಬೇಕು ಎಲ್ಲ ಅದರಲ್ಲಿದೆ. ಅದು ಅದರಲ್ಲಿ ನೆನಪು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಖುಷಿ ಕೊಟ್ಟಂತೆ, ಯಾಕಂದ್ರೆ ಅಲ್ಲಿ ಅದ್ಭುತ ಕಲಾವಿದರೆಲ್ಲ ಇದ್ದರು. ಅಲ್ಲಿ ಹೋಗಿ ನಾವು ಒಂದು ಹಳ್ಳಿಯಲ್ಲಿ ಹೋಗಿ ನಾವು ಮಾಡಿದ್ರೆ ನಮ್ಗೆ ಸಿಕ್ಕಿದೆ ಅಂತ ಹೇಳಿದರೆ ನಮಗೊಂದು ಖುಷಿ ಅಲ್ಲ, ದೊಡ್ಡ ವಿಷಯವೇ ಅದು. ಮತ್ತೆ ಖಂಡಿತ ನಮಗೊಂದು ಖುಷಿ ಉಂಟು, ಅದು ಹೃದಯದಲ್ಲಿ ಖುಷಿ ಉಂಟು. ಸೊ ಹಾಗೆ ನಿಮಗೆ ಸ್ಕ್ರಿಪ್ಟ್ ಬರೆಯೋಕ್ಕಿಂತ ಜಾಸ್ತಿ, ಡೈರೆಕ್ಷನ್ಗಿಂತ ಜಾಸ್ತಿ ನಾಟಕ ಆ್ಯಕ್ಟ್ ಮಾಡೋದು ತುಂಬ ಇಷ್ಟ. ತುಂಬ ಇಷ್ಟ. ಗಣಪತಿದು ನಾವು ಸಪ್ರೇಟ್ ಇಡುವ, ಯಾಕಂದ್ರೆ ಅದೊಂದು ಬೇರೆ ಕಲೆ, ದೇವರ ಒಂದು ದೇವರ ಸಾನ್ನಿಧ್ಯದಲ್ಲಿ ಮಾಡುವಂಥದ್ದೊಂದು, ಅದು ಬೇರೆ ಒಂದು. ಸೊ ಬಟ್ ಅದು ಮಾಡುವಾಗ ನಿಮಗೆ ಯಾವ ರೀತಿ ಮನಸ್ಸಲ್ಲಿ ಯಾವ ರೀತಿಯ ಸಂತೋಷ ಕೊಡ್ತದೆ ಒಂದು? ಯಾಕಂದರೆ ಈಗ ಗಣಪತಿ ಮಾಡೋದು ಹೇಳಿದರೆ ಇವತ್ತು ಕೂತ್ಕೊಂಡು ನಾಳೆ ರೆಡಿ ಆಗುವಂಥದ್ದಲ್ಲ, ಅದಕ್ಕೆ ಒಂದು ಎಷ್ಟೋ ವಾರಗಳು ತಿಂಗಳುಗಳು ಬೇಕು. ಅದೊಂದು ತಪಸ್ಸು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಸತೀಶ್ ಆಚಾರ್ಯರಿಗೆ ಒಂದು ಕಡೆ ನಟನೆ ಅದರ ಒಂದು ಸಂತೋಷ ಸಿಗ್ತದೆ, ಖುಷಿ ಸಿಗ್ತದೆ. ಬಟ್ ಈಗ ಗಣಪತಿ ವಿಗ್ರಹ ತಯಾರಿಸುವಾಗ, ಅದಕ್ಕೊಂದು ರೂಪ ಕೊಡುವಾಗ ಯಾವ ರೀತಿಯ ಒಂದು ಸಂತೋಷ ಆಗ್ತದೆ ಮನಸ್ಸಲ್ಲಿ? ಅದು ನಾನು ಅದು ಹೇಳಿದಲ್ವ,
ನಮ್ಮಿಂದ ಯಾವುದಾದ್ರೂ ಆಗಬೇಕಾದ್ರೆ ಹ್ಞೂ ಅದು ಪೂರ್ವಜನ್ಮದ ಏನಾದರೂ ಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ನಾನು ಒಂದು ಗಣಪತಿ ಮಾಡೋದು ಹೌದಾ? ದೇವರನ್ನು ಮಾಡಿ ಸಾಧ್ಯ, ದೇವರು ನಮ್ಮನ್ನು ಮಾಡೋದು ಹೌದು. ಹೌದು. ಹಾಗಿದ್ರೆ ಹ್ಞೂ ಅದು ನಾವು ಮಾಡುವಾಗ ನಮ್ಮಿಂದ ಏನು ಸಾಧ್ಯ ಉಂಟು ಅಷ್ಟು ಸ್ವಚ್ಛವಾಗಿ ಇರಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಬಿಟ್ಟರೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ ಮುಹೂರ್ತ ಮಾಡುವಾಗ. ನಾನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಳ್ಲಿಕ್ಕೆ. ಇದು ನಾನು ಮಾಡೋದಲ್ಲ, ಹ್ಞೂ ನಿನ್ನದನ್ನು ನೀನೇ ಪ್ರಪಂಚಕ್ಕೆ ಹೇಗೆ ಬೇಕು ಅದು ಅದ್ಭುತವಾಗಿ ಮೂಡಿ ಬಂದು ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಮುಹೂರ್ತ ಮಾಡಿ ನಾನು ಕೆಲಸ ಶುರು ಮಾಡೋದು. ನೀವು ಅದು ಕೇಳಿದ್ದು ಒಳ್ಳೆಯದಾಯಿತು. ಈ ವರ್ಷ ಒಂದು ಅದ್ಭುತ ನಡೀತು. ಇದು ಪ್ರಾಯಶಃ ರಿಷಬ್ ಗೊತ್ತುಂಟು ಎಲ್ಲ ಗೊತ್ತಿಲ್ಲ. ಹ್ಞೂ ಈ ವರ್ಷ ಗಣಪತಿ ಮಾಡುವಾಗ ಈ ವರ್ಷ ಚೌತಿ ಬೇಗ ಅಲ್ವಾ, ಹಾಂ. ನನ್ನ ಕೆಲಸ ಪೂರ್ತಿ ಆಗಲಿಲ್ಲ. ಹಿಂದಿನ ವರ್ಷ ನೀವು ಹೇಳೋದು 25ರಲ್ಲಿ. ಹೌದು ಹೌದು, ನಾನು ಶೂಟಿಂಗಲ್ಲಿದ್ದೇನೆ, ಅರ್ಧ ಮಾಡಿ ಹೋಗಿದ್ದೇನೆ. ಎಂತ ಮಾಡೋದು, ಅಲ್ಲಿ ಅವ್ರದ್ದು ಕೆಲಸ ಆಗಲಿ, ರಿಲೀಸ್ಗೆ ಡೇಟ್ ಆಗಿದೆ. ನನಗೆ ಇಲ್ಲಿ ಕಿತ್ತೂರು ಇಲ್ಲಿ ಕೊಡಬೇಕು ಸಾರ್ವಜನಿಕ ಗಣಪತಿಯನ್ನು. ಇದನ್ನು ಬೇರೆಯವರು ಮಾಡುವಾಗಿಲ್ಲ ನೋಡಿ. ಇದನ್ನು ಹೇಳಿದ್ದು ನಾನು, ನಾವು ಮಾಡೋದಲ್ಲ ಅಂತ ಹೇಳಿದ್ದನ್ನು ಹೇಳಿದ್ದು ನಾನು. ಎಂತ ಮಾಡಲಿಲ್ಲ, ಅದು 4 ದಿವಸ ನಾನು ಮಲಗಲಿಲ್ಲ. ಆಚೆಯಿಂದ ಶೂಟಿಂಗ್, ಈಚೆಯಿಂದ ಇದು ಕೊಡ್ಲೇಬೇಕಲ್ಲ, ಬೇರೆಂತ ಅಂಗಡಿ ತೆಗೆದುಕೊಡ್ಬೋದು. ಇದು ಅಂಗಡಿ ತೆಗೆದುಕೊಡುವಂತ ಅಲ್ಲಲ್ಲ. 11 ಸಾವಿರ ಊರಿನ ಸಾರ್ವಜನಿಕ ಗಣಪತಿ ಇಡುವಂಥ ಸ್ಥಾನ ನಾನು ತಗೊಂಡಿದ್ದೇನೆ, ಕೊಡ್ತೇನೆ ಅಂತ ಹೇಳಿ. ಅದು 49ನೇ ವರ್ಷ, ಈಗ ಬರೋ ವರ್ಷ 50ನೇ ವರ್ಷಕ್ಕೆ. ಎಂತ ತಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ರಿಷಬ್ರ ಹತ್ರ ಹೇಳಲೇಬೇಕು ನಾನು, ಊಟ ಯಾರಿಗೆ ಬೇಕು, ಕಾಪಿ ಯಾರಿಗೆ ಬೇಕು. ಕಾದೆ 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 ತಾಳ್ಮೆ ತಪ್ಪಿ ಹೋಯಿತು. ಇನ್ನು ಇರುವುದು 7 ದಿವಸ. ಊಟಕ್ಕೆ ಬ್ರೇಕ್ ಬಿಡುವಾಗ ಅವ್ರ ಕ್ಯಾರವನ್ ಹತ್ರ ಹೋದೆ, ಹೋಗ್ಲಿಕ್ಕೂ ಧೈರ್ಯ ಇಲ್ಲ. ಯಾಕಂದ್ರೆ ಅವರು ನಮಗಿಂತ ಜಾಸ್ತಿ, ಅವರು ನಮಗಿಂತ ಪ್ರೆಷರ್ ಹೇಳ್ತಾರೆ, ಅವರಿಗೂ ಜವಾಬ್ದಾರಿ ಇದೆ ಅಲ್ಲ. ಎಂಥದಾಗಲಿ ಒಂದು ಪ್ರಾರ್ಥನೆ ಮಾಡಿದೆ, ಗಣಪತಿ ಮತ್ತು ಪದ್ಮನಾಥ ಪ್ರಾರ್ಥನೆ ಮಾಡಿದೆ. ಎಷ್ಟು ವರ್ಷ ನನಗೆ ಹೀಗೆ ಆಗಲಿಲ್ಲ, ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಉಳಿಸಿಕೊಡ್ಬೇಕು ನೀನು. ಮತ್ತೆ ನನಗೆ ಬೇರೆ ದಾರಿಯೇ ಇಲ್ಲ. ಇಲ್ದಿರ ನಾನು ಅವರ ಕ್ಯಾರವನ್ಗೆ ಹೋಗೋದಿಲ್ಲ ಇತ್ತು, ಉಳಿಸಿಕೊಡ್ಬೇಕು. ನನ್ನ ಕ್ಯಾರವನ್ಗೆ ಹೋಗೋದೇ ಹೇಗೆ, ಮತ್ತೆಂತ ದಾರಿ ಇಲ್ಲ ಹೇಳಿದೆ. ಒಬ್ಬರ ಹತ್ರ ಹೇಳಿದೆ, ಡೋರ್ ತೆಗೆದ್ರು, ಒಳಗೆ ಹೋಗಿ ಅವ್ರು ಕೆಳಮುಖ ಮಾಡ್ಕೊಂಡು ಅವ್ರದ್ದು ಮೇಕಪ್ ಆಗ್ತಾ ಉಂಟು. 10 ನಿಮಿಷ ನಿಂತ್ಕೊಂಡಿದ್ದೇನೆ, ಬಾಯಿ ಬರುದಿಲ್ಲ ಮಾತಾಡಲಿಕ್ಕೆ. ಎಂತ ಹೇಳುದು, ಅವ್ರನ್ನ ನೋಡಿದ್ರೆ ಕೇಳ್ತಾರೆ ಎಂತಂತ. 10 ನಿಮಿಷ ನಿಂತ್ಕೊಂಡು ವಾಪಸ್ ಬಂದೆ. ಅವ್ರ ಮೇಕಪ್ ಆಗ್ತುಂಟು. ಎಂತ ಯಾರ ಹತ್ರ ಹೇಳುದು. ಕಡೆಗೆ ಇನ್ನೊಬ್ಬ ಡೈರೆಕ್ಟರ್ ಇದ್ದು, ಅವರು ತಮಿಳ್ನಾಡವ್ರು ಏನ, ಅವ್ರ ಹತ್ರ ಬಾಯಿ ಬಿಟ್ಟು ಹೇಳಿಬಿಟ್ಟೆ ಕೆಳಗೆ ಬಂದು, ಸರ್ ಹೇಗೆ ಉಂಟು ಸರ್, ಒಂದು ರಿಷಬ್ ಸಾರಿಗೆ ತಿಳಿಸಿ, ನನ್ನ ಪರಿಸ್ಥಿತಿ ಎಂತ ಮಾಡಲಿಕ್ಕಿಲ್ಲ, ಬೇರೆಂತಾದರೂ ನಾನು ಮಾಡ್ತಿದ್ದೆ, ನಾನು ಕೊಡಲೇಬೇಕು, ನನ್ನ ಕೆಲಸ ಆಗಲಿಲ್ಲ, ಇವತ್ತು 1 ವಾರ ಇರೋದು. ಆಯ್ತು ನೀವು ಸಂಜೆ ಹೇಳ್ತಾ ಹೇಳಿದರು. ಸ್ವಲ್ಪ ಧೈರ್ಯ ಬಂತ ಅಂತ ಒಂದು ಮನಸ್ಸಲ್ಲಿ. ಎಂತಿದ್ರು ಅವ್ರಿಗೆ ಮುಟ್ಟು ಅಲ್ಲಿಂದ ಬರಬೇಕಲ್ಲ. ಹೌದು. ಎಂತಾದ್ರು ಟೆನ್ಷನ್ ಕೈದಾಗಿಲ್ಲ. ಆಯ್ತು 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 ಪ್ಯಾಕಪ್ ಆಯ್ತು, ಪ್ಯಾಕಪ್ ಆಯ್ತು. ಕುಂದಾಪುರ ಬಂದೆ. ಕುಂದಾಪುರದ ರೂಮಿಗೆ ಹೋಗ್ಲಿಕ್ಕೆ ಆಗ್ತದ? ರೂಮಿಗೆ ಸಿಕ್ಕಿದ್ರೆ ಬಸ್ ಹಿಡ್ಕೊಂಡು ಸೀದಾ ಬರಿಡೋರು ಹೋಗುವ ತಲೆಯಿಲ್ಲ. ಅದೇ ಊಟ ಕಾಪಿ ತಲೆ ಇಲ್ಲ. ಇವರು ಗಾಡಿ ಕಾದೆ 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 ಇವ್ರು ಬಂದರು ಸತೀಶ್ ಹೋಗಿ ನಾನು ಹೇಳಿದೆ. ಅವ್ರು ಹೇಳಿದ್ರು, ಅವ್ರು ಅಷ್ಟು ಶಬ್ದ ಹೇಳಿದ್ ಮಾತ್ರ ಗೊತ್ತು, ಎಂಥದ್ದು ನೋಡ್ಲಿ. ಬ್ಯಾಗ್ ಇಟ್ಕೊಂಡು ಓಡಿದ್ದೆ. ಇದು ರಿಷಬ್ ಸಾರಿ ಗೊತ್ತಿರ್ಬೇಕು, ಯಾಕಂದ್ರೆ ಅವ್ರು ಹೇಳದೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಬಿಡುದಿಲ್ಲ ಅಂತಾದ್ರೆ ನಂಗೆ ಇಲ್ಲಿ ಇವರು ಬಿಡ್ತಾರೆ ದೇವ್ರನ್ನವರು. ನಾನು ಕೊಡ್ಲೇಬೇಕು ಗಣಪತಿ. 1 ವಾರ ಗ್ಯಾಪ್ ಇದ್ದೆ ನೋಡಿ. ಇದನ್ನು ಹೇಳಿದ್ದು ನಾನು, ನಾವು ಸರಿಯಾಗಿದ್ದರೆ, ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಸ್ವಚ್ಛವಾಗಿದ್ದರೆ ಅವ್ರು ಮಾಡಿಸ್ಕೊಳ್ತಾನೆ. ಅಲ್ಲಿ ನಾನು ಮನೆ ಬಂದು ನಾನು ಮಿಸ್ಸಸ್ ಅಂತ ಹೇಳಿದೆ, ನಾನು ಇದು ನಾನು ಮಾಡೋದಲ್ಲ, ಅದು ಅವ್ನು ಮಾಡಿಸ್ಕೊಂಡಿದ್ದೆ ಅಂತ. ಬೇರೆ ಅಂತೆಲ್ಲ ಇನ್ನೊಂದು ಅಂಗಡಿ ತೆಗೆದುಕೊಡ್ಬೋದಲ್ಲ. ಇದು ಅದು ಹಾಗೆಲ್ಲ ನನ್ನ ನಂಬಿಕೊಂಡು ಕೊಟ್ಟಿದ್ದಾರೆ. ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೇನೆ ನಾನು. ನನಗೆ ಮೊನ್ನೆ ಅವ್ರ ಹತ್ರ ಹೇಳಬೇಕಂತ ಎನಿಸಿದೆ ನಾನು ಬ್ರಹ್ಮವರದಲ್ಲಿ. ಟೈಮ್ ಸಿಗಲಿಲ್ಲ ನನಗೆ ಅವಾಗ ಅಲ್ಲಿ. ನೋಡಿ ಇದನ್ನೇ ದೇವರು ಅಂತ ಹೇಳೋದು. ನಾವು ಮಾಡೋದು ಎಂಥದ್ದು ಅಲ್ಲ, ನಾವು ನಿಮಿತ್ತ ಮಾತ್ರ ಅಷ್ಟೇ. ಯಾವ ಯಾವ ಕಾಲಕ್ಕೆ ಏನು ಬೇಕಾ ಅದು ಪ್ರಕೃತಿ ಮಾಡ್ಕೊಳ್ತದೆ. ನಾವು ಸುಮ್ಮನೆ ಹೇಳ್ಬೋದು ಅಷ್ಟೇ ಅಷ್ಟೇ ಅಷ್ಟೇ. ಕಂಟ್ರೋಲ್ ಇರೋದು ಬೇರೆ ಎಲ್ಲಿ. ಖಂಡಿತ 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 ಖಂಡಿತ. ಮತ್ತು ಇನ್ನೊಂದು ಹೇಳ್ತೀರಿ, ಈಗ ಕಾಂತಾರ ಸಿನಿಮಾ ತೊಗೊಂಡ್ರೆ ಸಹ ಅದರಲ್ಲಿ ಭೂತಕೋಲ ಇರ್ಬೋದು, ನಮ್ಮ ಸಂಸ್ಕೃತಿ, ದಕ್ಷಿಣ ಕನ್ನಡ ಉಡುಪಿ ಸಂಸ್ಕೃತಿ, ಕಂಬಳದ್ದು ಎಲ್ಲ ಉಂಟು. ಸೊ ನೀವು ಅದು ನೋಡಿ ಅನುಭವಿಸಿ ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ. ಸೊ ಒಬ್ಬ ಕಲಾವಿದನಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಆ ಒಂದು ಪಾತ್ರಕ್ಕೆ ಸೇರಿಸಲಿಕ್ಕೆ. ಯಾಕಂದರೆ ಈಗ ಹೊರಗಿನಿಂದ ಬಂದು ಒಂದು ಕಂಬಳದ ಬಗ್ಗೆ ಇರ್ಬೋದು, ಭೂತಕೋಲದ ಬಗ್ಗೆ ಇರ್ಬೋದು ನೋಡಿ ಕಲಿತು ಮಾಡೋದಕ್ಕಿಂತ ಅದಷ್ಟು ಇಂಪ್ಯಾಕ್ಟ್ಸ್ ಇರಲಿಕ್ಕಿಲ್ಲ ನನ್ನ ಪ್ರಕಾರ.
ಬಟ್ ನೀವು ಅದು ನೋಡಿ ಅನುಭವಿಸಿ ಬಂದಿದ್ದರಿಂದ ನಿಮಗೆ ಯಾವ ರೀತಿಯ ಒಂದು ಅಡ್ವಾಂಟೇಜ್ ಸಿಕ್ಕಿತ್ತು ಈ ಒಂದು ಪಾತ್ರ ಮಾಡಲಿಕ್ಕೆ? ಇಲ್ಲ, ಖುಷಿ ಆಯ್ತು ನನಗೆ. ಮನುಷ್ಯನ ಪ್ರಯತ್ನದೊಟ್ಟಿಗೆ ದೈವಬಲ ಸೇರಿದರೆ ಏನನ್ನು ಮಾಡಬಹುದು ಎಂಬುದಕ್ಕೆ ನಂಬಿಕೆಯೇ ಸಾಕ್ಷಿ ಅಲ್ವ ಅದು. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಇದು ಮನುಷ್ಯ ಮಾಡುವಂತ ಅಲ್ಲ, ಅದನ್ನು ಹೇಳಿದ್ದು ನಾನು ನಿಮಗೆ. ಕೆಲವನ್ನು ಕಲಿಬೋದು, ಕೆಲವು ಕಲಿಯುವುದಲ್ಲ ಅದು. ಅದು ಅವ್ನು ಮಾಡಿಸೋದು, ಅವನಿಗೆ ಪ್ರತ್ಯಕ್ಷ ಆಗಿ ಬರಲಿಕ್ಕೆ ಆಗೋದಿಲ್ಲಲ್ಲ. ಕರೆಕ್ಟ್, ಕಾಲಕ್ಕೆ ಸರಿಯಾಗಿ ನಾವು ನಮ್ಮ ಕೆಲಸ ಅಂತ ನಾವು ಕೈ ಮುಗಿದು ನಮ್ಮ ಕರ್ತವ್ಯ ಮಾಡೋದು ಬರೋದಷ್ಟೇ ಕರೆಕ್ಟ್. ಅಲ್ವಾ. ಈಗ ನಮಗೆ ಆಯುಷ್ಯ ಎಷ್ಟು ಇರ್ಬೋದು ಇದ್ರೆ, ಅದು ಅವನಿಗೆ ಮಾತ್ರ ಲೆಕ್ಕಾಚಾರ ಗೊತ್ತಿರೋದು, ಇಷ್ಟು ಗಂಟೆ, ಇಷ್ಟು ದಿವಸ, ಇಷ್ಟು ನಿಮಿಷ ಅಂತ. ಅದರೊಳಗೆ ನಾವೇನಾದರೂ ಮಾಡಿ ಹೊರಡಬೇಕಷ್ಟೇ. ಅಷ್ಟೇ. ಆ ನೋಡುವಂಥ ಭಾಗ್ಯ ಸ್ವಾಮಿ ಕೊಟ್ಟಿದ್ದಾನಲ್ವಾ, ಅದು ನಮ್ಮ ಯೋಗ ಹೌದು, ಅಲ್ವಾ. 100%. ಅದೆಲ್ಲ ದುಡ್ಡು ಕೊಟ್ಟು ಸಿಗುವಂಥದ್ದು ಆ ಅನುಭವಗಳೆಲ್ಲ. ನಾನು ತುಂಬ ಕಲ್ತಿದ್ದೇನೆ ನೋಡಿ. ಬೆಳಿಗ್ಗೆ ಬೇಗ ಹೇಳೋದು ನೋಡಿ, ಅದೊಂದು ಪಾಠ ಅಲ್ಲ ನಮಗೆ. ಸಟ್ಟಲ್ಲಿ ಸಂಜೆವರೆಗೆ ಇರುವುದು, ಪಾತ್ರ ಮಾಡುವುದು, ಬೇರೆ ಬೇರೆ ಜನರೊಟ್ಟಿಗೆ ಅಲ್ವಾ. ಹೌದು, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಅವರೊಟ್ಟಿಗೆ ಮಾತಾಡುವಂಥ ಖುಷಿ, ಅವ್ರ ಹತ್ರ ಮಾತಾಡುವಂಥ ಖುಷಿ ಅವರಿಂದ ಏನಾದ್ರು ಕಲೀಲಿಕ್ಕೆ ಸಿಕ್ತು. ಖಂಡಿತ ತುಂಬ ಉಂಟು, ತುಂಬ ಉಂಟು, ತುಂಬ ಉಂಟು, ತುಂಬ ಖುಷಿ ಕೊಟ್ಟಿದೆ. ಹೇಳಿದಲ್ವ, ಅದು ಹೇಳಲಿಕ್ಕಿಲ್ಲ, ಮಾತೇ ಇಲ್ಲ ನನ್ನ ಹತ್ರ. ಬಟ್ ಹಾಗೆ ನೀವು ಈಗ ಕಾಂತಾರ ಬಂದ ನಂತರ ನಿಮ್ಮ ನಾ ಇಂಟ್ರೊಡಕ್ಷನ್ ಸಹ ಹೇಳ್ತಾ ಇದ್ದೆ, ನಿಮ್ಮ ಜೀವನದ ಒಂದು ದೃಷ್ಟಿಕೋನವೇ ಚೇಂಜ್ ಆಯಿತು. ಯಾಕಂದರೆ ಎಲ್ಲ ಗುರುತಿಸಲಿಕ್ಕೆ ಶುರು ಮಾಡಿದರು. ನಿಮ್ಮ ಹತ್ತಿರ ಇರೋ ಸನ್ನಿವೇಶಗಳೆಲ್ಲ ಚೇಂಜ್ ಆಯಿತು. ಆದರೆ ನಿಮ್ಮೊಳಗೆ ಯಾವುದು ಚೇಂಜ್ ಆಗಲಿಲ್ಲ? ಇಲ್ಲ, ಹಾಗೇನಿಲ್ಲ. ನಾನು ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡಲಿಕ್ಕೆ ಹೋಗಿ ನಾನು ಇಷ್ಟುವರೆಗೆ ಎಷ್ಟು ಖುಷಿಯಲ್ಲಿದ್ದೇನೆ ನಾನು. ಹೇಗೆ ಇದ್ದೀರಾ ಮುಂಚೆ ಹಾಗೆ ಇದ್ದೀರಿ ಈಗ ಸಹ ಅದೊಂದು. ಆದರೆ ಎಲ್ಲ ನೋವನ್ನು ಕಾಂತಾರ ನನಗೆ ಮರೆಮಾಚಿಬಿಡ್ತು. ಮುಂಚೆ ಇದ್ದ ಎಲ್ಲ ನೋವು. ಹೌದು, ನನಗೊಂದು 10 ವರ್ಷ ಹೆಂಗೆ ಈಗ ಸತ್ಯ ನೋಡಿ. ಇನ್ನೂ ಸಣ್ಣ ವಿಷಯ ಹೇಳ್ತೇನೆ ನೋಡಿ, ನೀವು ನಂಬಲಿಕ್ಕಿಲ್ಲ. ಕಾಂತಾರ ಆದಮೇಲೆ ಅಮೇರಿಕಾದಲ್ಲಿ ಇರುವುದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮಗ ಅಪ್ಪನಿಗೆ ಫೋನ್ ಮಾಡಿ ಹೇಳಿದರು, ಅಪ್ಪ ಸತೀಶ್ ಅವ್ರು ಬೆರಡೂರಿನಲ್ಲಿ ಇಷ್ಟು ವರ್ಷ ಒಂದು ಪಾತ್ರ ಮಾಡ್ತಾರೆ, ಅವರು ಒಂದು ಇಂಟ್ರ್ಯೂ ಮಾಡೋದು ಬೇಡ, ನೀವು ಹೇಳಿ, ನೀವು ನಾನು ಹೇಳಿದೆ ಅಂತ ಹೇಳಿ ಅವ್ರಿಗೊಂದು ಮಾಡಿಸ್ಬೇಕಲ್ವ. ತಂದೆ ಬಂದಂತ ಅಂಗಡಿಯಲ್ಲಿ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇಲ್ಲ, ಮಗ ಫೋನ್ ಮಾಡಿ ಹೇಳಿದ್ರು, ನಾವು ಅಲ್ಲಿ ಅಮೇರಿಕಾದಲ್ಲಿ ನೋಡುತ್ತೆ ನಾವು ಕಾಂತಾರ, ಸತೀಶ್ ಅಣ್ಣ ಪಾತ್ರ ಮಾಡಿದ್ದಾರೆ, ಅವ್ರಿಗೆ ಒಂದು ಇಂಟ್ರ್ಯೂ ಮಾಡಿಸ್ಬೇಕಲ್ಲ. ಇದೆಲ್ಲ ಎಂಥದ್ದು, ನಾವೇನು ದೊಡ್ಡ ಸ್ಟಾರ್ ಆ್ಯಕ್ಟರ್ ಅಲ್ಲ, ಹಾಗಿದ್ರೆ ಬರಬೇಕಾಗ ಎಷ್ಟು ವರ್ಷ ನಮ್ಮ ನಾಟಕ ನೋಡ್ತಾ ಇರ್ಬೋದು ಅವರು. ನಾನು ಅದನ್ನು ಹೇಳಿದರು, ನಮ್ಮ ಪಾತ್ರ ನೋಡಿರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ, ಗಮನಕ್ಕೆ ಬಂದಿರ್ತದೆ, ಕಾಲ ಕಾಯಬೇಕು. ನಾವು ಅದನ್ನು ಹೇಳಿದ್ದು, ನಾವು ಕಾಲ ಕಾಯಬೇಕು ಅಂತ. ಕಡೆಗೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಫೋನ್ ಮಾಡಿ ಹೇಳಿದರು, ನೀವು ನಂಬಲಿಕ್ಕಿಲ್ಲ ಸರ್, ಸತೀಶ್ ಬ್ಯುಸಿ ಇದ್ದೀರಾ ಸರ್? ಇಲ್ಲ ಸರ್, ನೀವು ಇಂಟ್ರ್ಯೂ ಮಾಡಬೇಕಲ್ಲ. ಆಯ್ತು ಬನ್ನಿ. ನಮ್ಗೆ ಇಂಟ್ರ್ಯೂ ನಮಗೆ ಅಂತ ಗೊತ್ತುಂಟಾ? ಆಯ್ತು ಬನ್ನಿ. ಅವರ ಮಗನ ಹೆಂಡತಿ, ಅವರು 3-4 ಜನ ಅಮೇರಿಕಾದಲ್ಲಿದ್ದವರು ನನ್ನ ಅಂಗಡಿಗೆ ಬಂದು ಕೂತ್ಕೊಂಡು ಇಂಟ್ರ್ಯೂ ಮಾಡಿ ಅಮೇರಿಕ ತಗೊಂಡು ಹೋಗಿದ್ದಾರೆ ನೋಡಿ. ಪೆರಡೂರು ಹಳ್ಳಿಯಿಂದ ಎಲ್ಲಿಗೆ? ಅಮೇರಿಕಕ್ಕೆ. ಹಾಗಿದ್ರೆ ಇದೆಲ್ಲ ಏನು? ನಾನು ಅದನ್ನು ಹೇಳಿದ್ದು, ನಾವು ಮಾಡುವ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇರಬೇಕು. ಸೊ ಹಾಗಾದರೆ ಸತೀಶ್ ಅವರೇ, ಇನ್ನೊಂದು, ನೀವು ಮುಂಚೆ ತುಂಬ ಕಲಾವಿದರು ಇರುವಾಗ, ರಂಗಭೂಮಿಯಲ್ಲಿ ಇರುವಾಗ ತುಂಬ ಕಷ್ಟಪಟ್ರಿ ಅಂತ ಹೇಳ್ತೀರಿ. ಹಾಗೆ 100% ಜನರು ಕೆಲವೊಮ್ಮೆ ಗುರುತಿಸ್ಲಿಕ್ಕಿಲ್ಲ, ಇಲ್ಲ ರೆಸ್ಪೆಕ್ಟ್ ಕೊಡೋದಂತ. ರೆಸ್ಪೆಕ್ಟ್ ಒಂದು ದೊಡ್ಡ ಪದ ಇರ್ಬೋದು. ಬಟ್ ಅದೇ ಜನರಿಗೆ ಕಾಂತಾರ ಬಂದ ನಂತರ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ. ಒಂದು ಕಾಲದಲ್ಲಿ ಯಾವಾಗ ಇಗ್ನೋರ್ ಮಾಡಿದ್ರ, ಸತೀಶ್ ಆಚಾರ್ಯ ಓಕೆ ಮಾರೆ, ಲೋಕಲ್ ಮನುಷ್ಯ ಮಾರೆ, ನಮ್ಮವರೇ ಮಾರೆ, ಅಂತ ದೊಡ್ಡ ವಿಷಯ ಏನಲ್ಲ ಅಂತ. ಬಟ್ ಅದೇ ಜನರು ಕಾಂತಾರ ಆದ ನಂತರ, ಹೆಸರು ಬಂದ ನಂತರ, ಗಮನಕ್ಕೆ ಬಂದ ನಂತರ ಬಂದು ಮಾತಾಡುವಾಗ ಏನು ಅನ್ನಿಸ್ತದೆ? ಖಂಡಿತ ಖುಷಿ ಅಲ್ವಾ? ಖಂಡಿತ ಖುಷಿ. ಯಾಕೆ ಹೇಳಿದರೆ ಇದನ್ನೇ ಹೇಳುವುದಲ್ವ ಕಾಲ ಅಂತ. ನಾವು ತಾಳ್ಮೆಯಿಂದ ನಮ್ಮ ಕೆಲಸ ಮಾಡ್ತಾ ಹೋಗ್ಬೇಕು. ಉತ್ತರ ಕೊಡೋರು ಕಾಲಕ್ಕೆ ಉತ್ತರ ಕೊಡ್ತಾರೆ. ನಾನು ಅದನ್ನು ಹಾಗೆ ಹೇಳಿದ್ದು, ನಾವು ಯಾರಿಗೂ ಹಾಳು ಬಯಸಬಾರದು. ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದರೆ ನಮಗೆ ಅಷ್ಟು ವರ್ಷ ಜರ್ನಿ ಇದ್ದು ಅಸಲು ಬಡ್ಡಿ ಚಕ್ರ ಸಮೇತ ನಮಗೆ ದೇವರು ಕೊಡಿಸ್ತಾನೆ. ನಾವು ಯಾರಿಗೂ ಹಾಳು ಬಯಸಬಾರ್ದು. ಮೇನ್ ಅದೇ, ದೇವರು ಅಂದರೆ ಅದೇ. ಕರೆಕ್ಟ್. ನಮ್ಮ ಕೆಲಸವನ್ನು ಚಾಚಿ ತಪ್ಪದೆ ನಾವು ಮಾಡಬೇಕು. ಸಾಧ್ಯ ಇದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡು, ಆಗುವುದಿಲ್ಲ ಆಯ್ತು ಮಾರ ಹೇಳೋದು ಅಷ್ಟೇ. ಕರೆಕ್ಟ್ ಅಲ್ವಾ? ಖುಷಿ ಉಂಟಲ್ವಾ? 100%.
ಅಷ್ಟು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಇವತ್ತು ಕಾಂತಾರದಲ್ಲಿ ನನ್ನಂಥವರಿಗೆ ಪಾತ್ರ ಕೊಟ್ಟು ಇಷ್ಟು ಎತ್ತರಕ್ಕೆ ಬೆಳೆಸಿ ನನಗೆ ಊಟ ಕಾಫಿ ನನಗೆ ರೂಮ್ ಹೋಗ್ಲಿ ನಂಬಲಿಕ್ಕಿಲ್ಲ ನೀವು. ಇನೋವಾ ಗಾಡಿ ಹೋಗಿ ಬರ್ಲಿಕ್ಕೆಲ್ಲ. ನಂಬ್ತೀರಾ ನೀವು? ನಾನು ಎಷ್ಟೋ ಸತಿ ನನ್ನೊಳಗೆ ನಾನು ನಕ್ಕದುಂಟು, ನಗೆಡದುಂಟು ನಾನು. ನಮಗೂ ಇನೋವಾ ಗಾಡಿಗೆ ಕರ್ಕೊಂಡು ಬಂದು ರೂಮ್ ಕೊಟ್ಟು ಒಳ್ಳೆ ರೂಮ್ ಕೊಟ್ಟು ಒಳ್ಳೆ ಊಟ ಕೊಟ್ಟು ನಮ್ಮನ್ನು ನೋಡಿ ನಮಗೊಂದು ಕಾಲ ನೋಡಿ ನಾವು ಆಗ ಎಂಜಾಯ್ ಮಾಡಬೇಕು, ದೇವರು ಕೊಟ್ಟರು. ಆದರೆ ನೀವು ಒಂದು ವಿಷಯ ಸಹ ಹೇಳ್ತೀರಿ, ಒಬ್ಬ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೆ ಸಹ ಸಿಂಪಲ್ ಆಗಿ ಇರಬೇಕು, ಸರಳತೆಯಿಂದ ಇರಬೇಕು ಅಂತ. ಒಬ್ಬ ಕಲಾವಿದನಿಗೆ ಈ ಸರಳತೆಯಿಂದ ಇರೋದು ಎಷ್ಟು ಮುಖ್ಯ ಮತ್ತು ಅದು ಹೇಗೆ ಸಾಧ್ಯ? ಆಗ್ತದೆ, ಸರಳತೆ ಅಂತಲ್ಲ, ನ್ಯಾಚುರಲ್. ಅಲ್ಲ, ನಾನು ನೋಡಿದ್ದೇನೆ ಕೆಲವೊಮ್ಮೆ ಎಂತ ಅಂದರೆ, ಒಂದು ಸ್ವಲ್ಪ ಎಲ್ಲಿಯಾದರೂ ಒಂದು ಫೇಮಸ್ ಆದರೆ ಸಾಕು, ನಮ್ಮ ಮತ್ತೆಯವರನ್ನು ಹಿಡಿಲಿಕ್ಕೆ ಆಗಲಿಕ್ಕಿಲ್ಲ. ನಾನು ತುಂಬ ನೋಡಿದ್ದೇನೆ, ಎಲ್ಲರೂ ಸರಳತೆಯಿಂದ ಇರ್ತಾರಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಬಟ್ ನಿಮ್ಮನ್ನು ನೋಡುವಾಗ ಇಷ್ಟು ಒಳ್ಳೆ ಪಾತ್ರ ಮಾಡಿದ್ದೀರಿ, ಇಷ್ಟು ಬೆಳೆದಿದ್ದೀರಿ, ಇನ್ನೂ ಸಹ ಅಷ್ಟೇ ಸರಳತೆಯಿಂದ ಇದ್ದೀರಿ. ಇದು ಹೇಗೆ ಮುಖ್ಯ ಮತ್ತು ಇದು ಯಾವ ರೀತಿಯಲ್ಲಿ ನಿಮ್ಮ ಒಬ್ಬ ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಇಲ್ಲ, ನಮ್ದು ಅಷ್ಟು ವರ್ಷ ನಾವು ಕಷ್ಟ ಬಂದದ್ದು ಅದು ಮರೀಲಿಕ್ಕಿಲ್ಲ. ಅದು ಆಗುದಿಲ್ಲ. ನಾನು ಅದನ್ನು ಹೇಳಿದ್ದು, ಅಷ್ಟು ವರ್ಷ ನಾವು ದಿವಸ 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 ನೋಡಿ 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 ಅನುಭವಿಸಿ ಅನುಭವಿಸಿ ನೀವೀಗ ಒಂದು 10 ಕೋಟಿ ರೂಪಾಯಿ ಕೊಟ್ಟರು ನನಗೆ ಆಟ ರೈಲ್ ಆಗೋದಿಲ್ಲ. ಆ ಜರ್ನಿ ಆ ಥರ ಇತ್ತು. ನೆನಪು ಮಾಡ್ಕೊಳ್ಳಿ ನೀವು, 80-85ನೇ ಇಸ್ವಿ ಅವಾಗ ಏನಿತ್ತು? ಸಾಧ್ಯವಿಲ್ಲ. ಅದು ಬಂತು ಅಂತಾರೆ ನಾನು ಕಲಾವಿದನ ಅಲ್ಲ. ಕರೆಕ್ಟ್. ನನ್ನ ವೈಯಕ್ತಿಕ ಯಾರಿಗೆ ಒಂದು ಅಹಂಕಾರ ಏನು ಹೇಳ್ತೇವೆ ಅದು ಬಂದರೆ ಕರೆಕ್ಟ್. ಅದೇ ಕೆಲಸಕ್ಕೆ ಏನಾಗ್ತದೆ ಹೇಳಿದರೆ, ಅದು ನಮಗೆ ನೋಡಲಿಕ್ಕೆ ಕಾಣ್ತದೆ, ಬಟ್ ನಾವು ಅವ್ರ ಹತ್ರ ಮಾತಾಡಬೇಕು, ಅವ್ರು ಚೆಂದ ಇರ್ತಾರೆ. ಕರೆಕ್ಟ್. ವಿಷಯ ಗೊತ್ತಾಯ್ತು ನಿಮಗೆ? ನಮಗೆ ದೂರದಲ್ಲಿ ಕಾಣುವಾಗ ಅವ್ರು ಹಾಗೆ ಕಾಣ್ತದೆ, ಹಮ್ಮ ಕಾಣ್ತದೆ. ಅಲ್ಲ, ಅವ್ರು ನ್ಯಾಚುರಲ್ ಇರೋದೇ ಹಾಗೆ. ಅವರು ನೀವು ಅವ್ರ ಹತ್ರ ಹೋಗಿ ಮಾತಾಡಿಸಿ, ಒಳ್ಳೆ ರೀತಿಯಲ್ಲಿ ತುಂಬ ಜನ ಮಾತಾಡ್ತಾರೆ. ಇದು ನನಗೂ ಗೊತ್ತಿರಲಿಲ್ಲ, ನನಗೆ ಮತ್ತೆ ಗೊತ್ತಾದ್ದು. ತುಂಬ ಜನ ಮಾತಾಡ್ತಾರೆ, ಬಟ್ ನಮಗೆ ದೂರದಲ್ಲಿ ನೋಡುವಾಗ ಹೌದೇ ಮಾತಾಡೋದಿಲ್ಲ ಏನ, ಅವರು ಹತ್ರ ಹೋದ್ರೆ ಹೇಳ್ತಾರೆ ಏನ, ಬಟ್ ನನಗೆ ಹಾಗೆಲ್ಲ ಎಲ್ಲಿ ಅನಿಸ್ಲಿಲ್ಲ. ಚಂದ ಮಾತಾಡ್ತಾರೆ. ನಿಜವಾದ ಕಲಾವಿದರ ಗುಣ ಅದು. ಖಂಡಿತ ಖಂಡಿತ. ಕರೆಕ್ಟ್. ಸೊ ನೀವು ನಿಮ್ಮ ಹೋರಾಟದ ಬಗ್ಗೆ ಹೇಳಿದ್ರಿ, ಯಶಸ್ಸಿನ ಬಗ್ಗೆ ಸಹ ಹೇಳಿದ್ರಿ. ಅದೇ ಹೋರಾಟ ಕಲಿಸಿದಂಥ ಪಾಠ ಯಶಸ್ಸು ಕಲಿಸಲಿಕ್ಕೆ ಸಾಧ್ಯ ಉಂಟಾ? ಅದು ಎರಡೂ ಸಮಾನವೇ. ಓಕೆ. ಹೌದು, ಎರಡೂ ಸಮಾನವೇ. ನೋಡಿ, ನಮ್ಗೆ ಯಾವಾಗ ತಿಂಡಿ ಮಾಡಿದ್ರೆ ಎಷ್ಟು ಒಂದು ಐಟಮ್ ಮಾಡ್ತಾರೆ, ಹೌದಾ? ಅವಾಗ ಹಸಿವು ಜೋರಿತ್ತು, ಬೇಕು ಅಂತ ಇತ್ತು, ಇನ್ನು ತಿಂಡಿ ಬೇಕು ಅಂತ ಬೇಕಿತ್ತು. ಈಗ 4 ಐಟಮ್ ಇದ್ರು ಬೇಡ ಅಂತ ಅನಿಸ್ತದೆ. ನೋಡಿ ನೀವು, ನಂದೇ ನಾವು ತಿನ್ನದ ವಸ್ತು ಇಲ್ಲ. ನಾವು ಇಡೀ ಹಲಸಿನಕಾಯಿ ತಿಂದಿದ್ದೇವೆ ಹಸಿವೆಯಲ್ಲಿ, ಮನೇಲಿ ಇಲ್ಲ ಆ ಕಾಲದಲ್ಲಿ, ಶಾಲೆ ಮರದ್ದು. ಈಗ 4 ಐಟಮ್ ಮಾಡಿದ್ರು ಯಾವ ಐಟಮ್ ಬೇಡ. ಒಂದು ಕಾಲದಲ್ಲಿ ಪರಿಸ್ಥಿತಿ. ಎರಡೂ ಸಮಾನವಾಗಿ ತಗೊಂಡು ಹೋಗ್ಬೇಕು ನಾವು. ಹಾಗೆ ಒಂದು ಕಲಾವಿದನಿಗೆ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಅಯ್ಯೋ, ದೊಡ್ಡ ಬಂಡವಾಳವೇ ತಾಳ್ಮೆ. ಅದು ಇಲ್ಲ ಅಂತ ಸಾಧ್ಯ. ಇದು ನನಗೆ ಗೊತ್ತಾದ್ದು ಕಾಂತಾರದಲ್ಲಿ. ನೋಡಿ, ನನ್ನ ಪಾತ್ರ ಮಾಡಿ ನನಗೆ ಇಲ್ದೆ ನನಗೆ ಮನೆ ಬರ್ಬೋದಾ? ಕರೆಕ್ಟ್. ನಿಮಗೆ ಸಣ್ಣ ಸೂಕ್ಷ್ಮ ಹೇಳ್ತೇನೆ. ಈಗ ನನ್ನ ಪಾತ್ರ ಇವತ್ತಿಗೆ ಮುಗೀತು, ನಾನು ಚೀಲ ಹಿಡ್ಕೊಂಡು ಬರ್ಬೋದು. ಅವರಿಗೆಲ್ಲ ಆಗ್ತದ? ಶೂಟಿಂಗಿಂತ ಮೊದಲು 1 ವರ್ಷ ಮೊದಲು ಸ್ಟಾರ್ಟ್ ಮಾಡ್ತಾರೆ ಅವರು. ಲೊಕೇಶನ್, ಆರ್ಟಿಸ್ಟ್, ಪ್ರೊಡಕ್ಷನ್. ಅಯ್ಯೋ, ಅವ್ರದ್ದು ನೀನು ವರ್ಕ್ ನೋಡಿದರೆ ನಾವು ಏನೂ ಅಲ್ಲ. ನಾವು ಹೋಗಿ ಪಾತ್ರ ಮಾಡ್ತು, ಒಳ್ಳೆ ತೆಕೊಳ್ತು, ಗಾಡಿ ಬಂತು, ರೂಮಿಗೆ ಹೋಯ್ತು, ಮಲ್ಕೊಳ್ತು, ಬೆಲ್ಲ ಹಾಕಿದ್ರು, ಬೆಳಿಗ್ಗೆ ಗಾಡಿ ಬಂತು, ಕರ್ಕೊಂಡು ಹೋದ್ರು, ಪಾತ್ರ ಮಾಡ್ತು. ನಾವು ನೋಡಬೇಕು. ನಾವು ನೋಡಿದರೆ ಮಾತ್ರ ನಮಗೆ ಅದು ಅರ್ಥ ಆಗೋದು. ನನಗೆ ಎರಡೂ ಕಾಂತಾರದ ನನ್ನ ಕಣ್ಣಾರೆ ನಾನು ನೋಡಿ ಇಟ್ಕೊಂಡಿದ್ದೇನೆ. ನಾನು ಏನು ವರ್ಕ್ ಮಾಡ್ತಾರೆ 24 ಅವರ್ಸ್. ಹೌದು, ಯಾಕಂದ್ರೆ ಒಂದು ಸ್ವಲ್ಪ ದಿವಸ ಹಿಂದೆ ಒಬ್ರು ಗೆಸ್ಟ್ ಬಂದೆ, ಪ್ರಮೋದ್ ಮರವಂತೆ ಅವರು ಬಂದಿದ್ರು, ಸಿಂಗಾರದ ಸಿರಿ ಪದ್ಯ ಬರೆದವರು. ಅವ್ರು ಸಹ ಹೇಳ್ತಾ ಇದ್ರು, ಬೆಳಿಗ್ಗೆ ಶೂಟಿಂಗ್ ಎಲ್ಲ ಮಾಡಿ ರಾತ್ರಿ ಸ್ಟುಡಿಯೋಗೆ ಬಂದು ಆ ಕೆಲಸ ಮಾಡಿ ಎಷ್ಟೋ ಸಮಯ ಕಾಲ, ರಿಷಬ್ ಸರ್ ಇರ್ಬೋದು, ಆದರೆ ಮೇನ್ ಇದ್ದವರು ಎಲ್ಲರೂ, ಅವ್ರು ಇವರು ಅಂತಲ್ಲ, ನಿದ್ದೆ ಮಾಡಲಿಲ್ಲ ಎಷ್ಟೋ ತಿಂಗಳ ಕಾಲ.
ಅದೇ ಪ್ರಾಬ್ಲಿ ಕಲಾವಿದನಿಗೆ ಒಂದು ಡೆಡಿಕೇಶನ್ ಅಂತ ಎಂತ ಹೇಳ್ತೇವೆ, ಸೊ ತಾಳ್ಮೆ ತಾಳ್ಮೆ ಅಂತ ಎಂತ ಹೇಳ್ತೇವೆ, ಸೊ ಪ್ರಾಬ್ಲಿ. ಖಂಡಿತ ಖಂಡಿತ ಖಂಡಿತ. ನನ್ನ ಲೆಕ್ಕದಲ್ಲಿ ಅವರು ನಿದ್ದೆ ಈ ಕಾಂತರದಲ್ಲಿ ನಿದ್ದೆ ಮಾಡಿದ 3-4 ತಿಂಗಳು ಆಗಿರ್ಬೋದು, ಖಂಡಿತ. ಆದರೂ ಒಂದು ದಿವಸವೂ ಗೊತ್ತಾಗೋದಿಲ್ಲ. ಒಂದು ಭಯಂಕರ ಆಶ್ಚರ್ಯ ಅವರು. ಅವ್ರು ಸಟ್ಟಿಗೆ ಬಂದರೆ ಎನರ್ಜಿ ಉಂಟಲ್ಲ, ಒಂಥರ ಕೋಟಿ ಸೂರ್ಯ ಪ್ರಕಾಶ ಅಷ್ಟು ಪವರ್ಫುಲ್ ಇದ್ದಾರೆ, ಅಷ್ಟು ಪವರ್ಫುಲ್ ಆಗಿರ್ತಾರೆ. ಒಂದು ಚೂರು ತೋರಿಸಲಿಲ್ಲ ದೇವರದ್ದು. ಖಂಡಿತ. ಎಷ್ಟೇ ನೋವಿರಲಿ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ. ನಮ್ಮನ್ನೆಲ್ಲ ಅವರು ಆ ಥರ ಇರ್ಲಿಕ್ಕೆ ಹೋಗಿ ನಮಗೆ ಆ ಥರ ಪಾತ್ರ ಮಾಡಲಿಕ್ಕೆ ಆಯಿತು. ಎಷ್ಟು ಅದು ಹೇಳಿ ಪ್ರಯೋಜನ ಇಲ್ಲ. ಈ ವರ್ಷ ಒಂದು ಸೀನ್ ಇತ್ತಲ್ಲಿ, ನಾನು ಸತ್ತ ಮೇಲೆ ಒಂದು ಹೊಂಡ ಮಾಡಿ ಅದರಲ್ಲಿ ಉಳುವಂಥದ್ದು. ನನ್ನ ಹೊಂಡಕ್ಕೆ ಹಾಕಿದ್ದಾರೆ. ಹೊಂಡಕ್ಕೆ ಹಾಕಿ ಅರ್ಧ ಮಣ್ಣು ಹಾಕೋಕೆ ಬಂದರು ಅವರು. ಈಗ ನೋಡಿ, ಮಣ್ಣು ಹಾಕಿ ವಾಯ್ಲೆಟ್ಲಾಗೆ ಅಲ್ಲಿ ಒಂದು ಜೋಕ್ ನೋಡಿ, ಒಂದು ಭಾವ. ಅದು ಆ್ಯಕ್ಚುಲಿ ಅದು ಹೇಳುತ್ತೆ ಅಲ್ಲ, ಖುಷಿ ನೋಡಿ ಅವರಿಗೆ, ನಮ್ಮೊಟ್ಟಿಗೆ ಎಂಜಾಯ್ ಮಾಡಿದ್ದು ನೋಡಿ. ನಿಮ್ಮ ಅದ್ರಲ್ಲಿ ಒಂದು ಇನ್ವಾಲ್ವ್ ಮಾಡ್ತಾ ಇದ್ದಾರೆ, ಅವರ ಒಂದು ಜೋಕಲ್ಲಿ ಇರ್ಬೋದು, ಖುಷಿಯಲ್ಲಿ ಇರ್ಬೋದು ಅಲ್ವಾ. ನಮ್ಮ ಮನೆಯವರಾಗಿ ನೋಡ್ಕೊಂಡಿದ್ದಾರೆ ಅವರು. ಹೌದು ಹೌದು. ಈಗ ಮಾತ್ರ ಅವಶ್ಯಕತೆ ಇಲ್ಲ ಅವರಿಗೆ. ನೋಡಿ, ನಮ್ಗೆ ಆಯಾಸ ಆಗಬಾರ್ದು, ನಮಗೂ ಬೋರ್ ಆಗಬಾರ್ದು, ಬಂದು ಮಾತಾಡಿಸಿ ಅವ್ರು ಇದ್ರು ಮೋಟಿವೇಟ್ ಮಾಡಿಕೊಂಡು, ಹಾಂ, ಇದೆಲ್ಲ ಖುಷಿಯಲ್ಲ ನಮಗೆ. ಒಬ್ಬ ಜೀರೋ ಇದ್ದ ನನ್ನಂಥವನಿಗೆ ಈ ಕಡೆಯಿಂದ 1 ಮಾರ್ಕ್ ಹಾಕಿ ಇಂಥ ಪಾತ್ರ ಕೊಟ್ಟು ಅವರು ನಮ್ಮ ನಂಬಿಕೊಂಡು ಕೊಡ್ತಾರಂತಾದರೆ ಮತ್ತೆಂತ. ಯಾವ್ದಾದ್ರು ಬೇರೆ ಸನ್ನಿವೇಶ ಶೂಟಿಂಗಲ್ಲಿ ಭಾಳ ಒಂದು ಎಂಜಾಯ್ ಮಾಡುವಂಥ ಸನ್ನಿವೇಶ ಇಲ್ಲ? ಅದು ನಾನು ಹೇಳಿದಲ್ಲ, ಜಾತ್ರೆ, ಅದು ಒಂದು ಖುಷಿ. ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಊರಿನವರು, ಒಬ್ಬರು ಶೂಟ್ ಆಗುವ, ನಾವು ನೋಡೋದು, ಮಾತಾಡೋದು, ಕರೆಕ್ಟ್, ಖುಷಿ ಅಲ್ವಾ? ಅದು ಹೇಳೋದಕ್ಕಿಂತ ಜಾಸ್ತಿ ಅನುಭವಿಸ್ಬೇಕು, ಹೇಳಲಿಕ್ಕೆ ಆಗೋದಿಲ್ಲ, ಅದು ಅನುಭವಕ್ಕೆ ಬರುವಂಥದ್ದು. ಬಟ್ ಸತೀಶ್ ಅವರದೊಂದು ಇಡೀ ಜೀವನ ಒಂದು ಫಿಲ್ಮ್ ಆಗಿ ತೆಗೆದ್ರೆ, ನನಗೆ ಈಗ ಬಂದದೊಂದು ಥಾಟ್, ಎಂತ ಟೈಟಲ್ ಕೊಡ್ಬೋದು? ನನಗೆ ಭಾರಿ ಕನ್ಫ್ಯೂಸ್ ಆಗ್ತಾ ಉಂಟು. ಎಲ್ಲ ರೀತಿಯಲ್ಲಿ, ಎಲ್ಲ ಡೈರೆಕ್ಷನಲ್ಲಿ ಇದ್ದೀರಿ ನೀವು, ಯಾವ ಟೈಟಲ್ ಕೊಡ್ಬೋದು ನಿಮ್ಮ ಪ್ರಕಾರ? ಯಾವ್ದು ಹೇಳಿ? ನಿಮ್ಮ ಜೀವನವೇ ಒಂದು ಫಿಲ್ಮ್ ಅಂತ ಎಣಿಸಿ, ನೀವು ಹುಟ್ಟಿ ಬೆಳೆದಿದ್ರಿಂದ ಈಗಿನ ತನಕ ಒಂದು ಪಿಕ್ಚರ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ. ಎಂತ ಟೈಟಲ್ ಕೊಡ್ಬೋದು? ಅದಕ್ಕೆ ಎಂತ ಹೆಸರು ಕೊಡ್ಬೋದು? 1001 ಅಂತ ಕೊಡ್ಬೋದು. 1001. 1001. ಹಾ, ಕರೆಕ್ಟ್. ನೋಡಿ, 1001 ಅಂತ ಹೇಳಿದ್ರೆ ಕಲೆಗೆ ಸಾವುಂಟ? ಇಲ್ಲ, 100% ಇಲ್ಲ. ನಮಗೆ ಮಾತ್ರ ಇರೋದು. ಕರೆಕ್ಟ್. ಅದು ನಿರಂತರವಾಗಿರ್ತದೆ. ಭಾಳ ಅದ್ಭುತ. ಯಾರಿಗೆ ಗೊತ್ತು, ಪಾಡ್ಕಾಸ್ಟ್ ನೋಡಿ ಯಾರದು ಫಿಲ್ಮು ಮಾಡ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಆಗಲಿ ಅಂತ ಹೇಳ್ತೇನೆ. ಸೊ ಹಾಗೆ ಆಗಲಿ ಅಂತ ವಿಶ್ ಮಾಡ್ತೇನೆ. ಸೊ ಭಾಳ ಅದ್ಭುತ ಪ್ರಯಾಣ ಸತೀಶ್ ಅವರದ್ದು. ಸೊ ಈಗ ನೀವು ಹೇಳ್ತೀರಿ ಫೆರ್ಡೂರ್ ಊರಿನಲ್ಲಿ ಇದ್ರಿ, ಅಷ್ಟು ಆಪರ್ಚುನಿಟಿ ಇರಲಿಲ್ಲ ಅಂತ. ನಿಮ್ಮ ಹಾಗೆ ಹಲವಾರು ಕಲಾವಿದರು ಇರ್ಬೋದು ಬೇರೆ ಬೇರೆ ಊರಿನಲ್ಲಿ. ಅವರಿಗೊಂದು ಸಂದೇಶ ಕೊಡಬೇಕಾದ್ರೆ, ತಾಳ್ಮೆಯಿಂದ ಇರಬೇಕಾದ್ರೆ, ಸೊ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರಾಮಾಣಿಕವಾಗಿ ಮಾಡಿ. ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ. ದಿನ ಒಂದು ಅರ್ಧ ಗಂಟೆ ಆದರೂ ಅದರ ಬಗ್ಗೆ ವರ್ಕ್ ಮಾಡಿ. ಕಾಲವೇ ನಿಮ್ಮನ್ನು ಕಾಯ್ಕೊಂಡು ಬರ್ತದೆ. ಜಲಸಿ ಮಾಡಬೇಡಿ. ನಿಮಗೆ ಸಿಕ್ತು ಅಂತ ನಾನು ಜಲಸಿ ಮಾಡಿ ನಂಗೆ ಸಿಗೋದೇ ಇಲ್ಲ. ಎಲ್ಲರೂ ಬೆನ್ತಟ್ಟಿ. ಒಬ್ಬ ಸಣ್ಣ ಮಗು ಒಂದು ಚಿತ್ರ ಬಿಡಿಸಿದ್ರು ಬೆನ್ತಟ್ಟಿ, ಚೆಂದ ಆಗಿದೆ ಅಂತ ಹೇಳಿ. ನಿಮ್ಮ ಜೀವನ ಚೆಂದ ಆಗ್ತದೆ. ಇಷ್ಟೇ ಇರೋದು, ಮತ್ತೇನಿಲ್ಲ. ಒಂದಲ್ಲ ಒಂದು ದಿವಸ ಖಂಡಿತ ಸಿಗ್ತದೆ, ಖಂಡಿತ ಸಿಗ್ತದೆ. ಯಾಕಂದರೆ ಪ್ರಪಂಚ ತುಂಬ ವಿಶಾಲವಾಗಿ ಉಂಟು. ಎಷ್ಟೊತ್ತಿಗೆ ಯಾರು ಕರೆತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲಲ್ಲ ಕರೆ ಎಲ್ಲಿಂದ ಬರ್ತದೆ. ಮತ್ತೆ ನಮ್ಗೆ ಇವತ್ತಿನ ತನಕ ಮಾತ್ರ ಗೊತ್ತು, ನಾಳೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರಿಗೂ ಫೋನ್ ಬರ್ಬೋದು. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ನಾವು ಮಾಡ್ತಾ ಹೋಗ್ತಾ ಇರಬೇಕು. ಕಲೆಗೆ ಸಾವೇ ಇಲ್ಲ, ಅದಕ್ಕೆ ವಯಸ್ಸಿಲ್ಲ, ನಮ್ಮ ಕೆಲಸ ಮಾಡೋದಷ್ಟೇ. ಹಾಗಾದರೆ ಒಂದು 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 ಸೆಂಟೆನ್ಸ್ ನಂಗೆ ನೆನಪಾಗ್ತದೆ, ಕಾಣದ ಹೋರಾಟ ಮರೆಯಲಾಗದ ಗುರುತು, ನಿಮ್ಮ ಒಂದು ಜರ್ನಿಯಲ್ಲಿ. ಸೊ ಇದರ ಪ್ರಕಾರ ಜೀವನದ ಸತ್ಯ ಏನು ಸತೀಶ್, ನಿಮ್ಮ ಪ್ರಕಾರ, ಸತೀಶ್ ಅವರ ಪ್ರಕಾರ ಸತ್ಯ ಏನು ಅಂತ ಹೇಳಿದರೆ ನನಗೂ ಗೊತ್ತಿಲ್ಲ. ಬಟ್ ನಾನು ಹೇಳ್ಬೋದು ಅಷ್ಟು. ಬಿಟ್ಟರೆ ಹುಟ್ಟು ಯಾಕಂತ ಗೊತ್ತಿಲ್ಲ, ಸಾವು ಯಾಕಂತಲೂ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ನಮಗೆ ದೇವರು
ಸಮಯ ಅಂತ ಕೊಟ್ಟಿದ್ದಾನೆ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಸೂಪರ್, ಬ್ಯೂಟಿಫುಲ್. ನಾವು ಮಾಡಿ ತಪ್ಪ ಇನ್ನೊಬ್ಬರು ಆಗಬಾರ್ದು. 25ನೇ ವರ್ಷ ತನಕ ಅವಿರತವಾಗಿ ದುಡಿಬೇಕು. 25ರ ಮೇಲೆ ಆಗೋದಿಲ್ಲ ಅದು. ಮತ್ತೆ ನಾನು ಮಾಡ್ತೇನೆ ಅಂತ ಹೇಳುವ ಪ್ರಾಯ ಮೀರಿರ್ತದೆ. ನೋಡಿ, ನನಗೆ 45 ವರ್ಷದ ಮೇಲೆ ಸಿಕ್ಕಿತ್ತು ನೋಡಿ. ಇದೇ ಒಂದು 25-30 ವರ್ಷಕ್ಕೆ ಸಿಗೋದಿದ್ರೆ ನಾನು ಎಲ್ಲೋ ಇರಬಹುದಿತ್ತು. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಬಡಪತ್ತಿರಲಿ, ಎಷ್ಟೇ ಏನೇ ಇರಲಿ, ದಯವಿಟ್ಟು ತುಂಬ ತಾಳ್ಮೆಯಿಂದ ಹಾರ್ಡ್ ವರ್ಕ್ ಮಾಡಿ. ಅದರೆಲ್ಲ ಫಲ ನಿಮಗೆ ಅದರ ಮೇಲೆ ಸಿಗ್ತದೆ, ಖಂಡಿತ ಸಿಗ್ತದೆ. ಇದರಿಂದ ಯಾವುದೇ ವಿಷಯ ಯಾವುದೇ ಇರಲಿ, ಅದು ಕಲಿವಿಕೆ ಇರಲಿ, ಆರ್ಟ್ ಇರಲಿ, ಆ್ಯಕ್ಟ್ ಇರಲಿ, 100% ಶ್ರದ್ಧೆಯಿಂದ ಕೊಡಿ, ಇಂಟ್ರೆಸ್ಟ್ ಅಲ್ಲಿ ಮಾಡಿ, ಮತ್ತೆ ತಾಳ್ಮೆಯಿಂದ ಬದುಕಲಿಕ್ಕೆ ತುಂಬ ಸುಲಭ ಉಂಟು. ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್. ಕರೆಕ್ಟ್. ಸರಳವಾಗಿ ಬದುಕಬೇಕು, ಒಳ್ಳೆಯ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ದುಡ್ಡು ಕೊಡಬೇಕಂತೇನಿಲ್ಲ. ಈಗ ನೋಡಿ, ಈಗ ನೀವು ನನ್ನನ್ನು ಕರೆದಿದ್ರೆ, ಹೌದಾ? ಯಾಕೆ ಕರೆದದ್ದು? ಇದನ್ನು 25 ವರ್ಷ ಹಿಂದೆ ಕರೀಲಿಲ್ಲ ನೀವು. ಕರೆಕ್ಟ್, 100% ಅಲ್ವಾ? ಹೌದು. ಹಾಗಿದ್ರೆ ನನ್ನನ್ನು ನೀವು ನೋಡಿದ್ರೆ ಎಷ್ಟು ವರ್ಷದಿಂದ? ಹೌದು ಅಲ್ವಾ? ನಿಮ್ಮೊಳಗೆ ಬರಬೇಕಾದ್ರೆ ಅದು ಯಾರೋ ಕೂತು ಮಾತಾಡಿಸಿದ್ರು, ಖರಿ ಅಂತ. ನಾನು ಅದನ್ನೇ ಆಗಸೆ ಹೇಳಿದ್ದು. ನಮ್ಮ ಕೆಲಸವನ್ನು ನಾವು ಚೊಕ್ಕವಾಗಿ ಮಾಡಬೇಕು, ಮತ್ತೆಲ್ಲ ಅವನಿಗೆ ಬಿಟ್ಟದ್ದು. ಅವನು ಎಷ್ಟು ಕೊಡ್ಬೋದು, ಕರೆಕ್ಟ್. ನಮ್ಗೆ ಇಟ್ಕೊಳ್ಳಿ ಸಾಧ್ಯ ಉಂಟು ಅವ್ನು ಕೊಟ್ಟರೆ. ಮತ್ತೆ ಸೊ ಸತೀಶ್ ಅವರೇ, ನಮ್ಮದರಲ್ಲಿ ಒಂದು ಬಹಳ ಮುಖ್ಯ ಅಂಗ ರ್ಯಾಪಿಡ್ ಫೈರ್ ಅಂತ ಹೇಳ್ತೇವೆ. ಅದೇನೆಂದರೆ, ನಾನೊಂದು ಸೆಂಟೆನ್ಸ್ ಹೇಳ್ತೇನೆ, ಇಲ್ಲ ಒಂದು ಪದ ಹೇಳ್ತೇನೆ. ಅದು ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಎಂತ ಬರ್ತದೆ ಫಸ್ಟಿಗೆ ಅದು ಹೇಳಿಬಿಡ್ಬೇಕು. ನೀವು ಯೋಚನೆ ಮಾಡಬೇಕಂತ ಸಹ ಇಲ್ಲ, ಸರಿ ತಪ್ಪಂತ ಸಹ ಇಲ್ಲ, ಮನಸ್ಸಿಗೆ ಬಂದಂತು. ಓಕೆ. ಸೊ ಮೊದಲನೇ ಸೆಂಟೆನ್ಸ್, ಇನ್ನು ಮುಂದೆ ನೀವು ಹುಡುಕುತ್ತಿರುವುದು ದೊಡ್ಡ ಪಾತ್ರವ, ಆಳವಾದ ಪಾತ್ರವ? ಒಳ್ಳೆ ಪಾತ್ರ. ಒಳ್ಳೆ ಪಾತ್ರ. ನಟನಾಗಿ ಮುಂದುವರಿಸ್ತೀರಾ ಅಥವಾ ನಿರ್ದೇಶನದತ್ತ ಹೋಗ್ತೀರಾ? ನಟನಾಗಿ. ಯಾವತ್ತಿದ್ದು ನಟ? ಓಕೆ ಓಕೆ. ಜನರು ಸತೀಶ್ ಆಚಾರ್ಯವನ್ನು ಹೇಗೆ ನೆನಪಿಸಿಕೊಳ್ಬೇಕು? ನನಗೆ ಆಶೀರ್ವಾದ ಮಾಡಬೇಕು. ಎಕ್ಸಲೆಂಟ್. ಒಂದು ಪದದಲ್ಲಿ, ಹೋರಾಟ? ಯಾವತ್ತೂ ಉಂಟು. ಯಶಸ್ಸು? ಬೇಕು. ರಂಗಭೂಮಿ? ಬೇಕು. ಸಿನಿಮಾ? ಬೇಕು. ಪೆರಡೂರು? ಅಯ್ಯೋ, ಮರಲಿಕ್ಕೆ ಸಾಧ್ಯವಿಲ್ಲ. ಬೇಕೇ ಬೇಕು. ಖಂಡಿತ ಬೇಕು. ಬೇಕೇ ಬೇಕು. ಗುರುತು ಅಥವಾ ಶಾಂತಿ? ಎರಡೂ ಬೇಕು. ಒಂದನ್ನು ಶಾಂತಿ. ಶಾಂತಿ. ಪ್ರತಿಭೆ? ಅದೃಷ್ಟ? ಅದೃಷ್ಟ. ಅದೃಷ್ಟ. ಮೌನ? ಅಭಿವ್ಯಕ್ತಿ? ಮೌನ. ಎಕ್ಸಲೆಂಟ್. ಸೊ ಒಂದು ಕೊನೆಯದಾಗಿ ಕೇಳೋದಾದ್ರೆ, ಈಗ ಕಾಂತಾರ ಸಿನಿಮಾ ಬರಲಿಲ್ಲದಿದ್ದರೆ ನಾವು ಒಂದು ಆಡಿಯನ್ಸ್ ಅಂತ ಏನು ಹೇಳ್ತೇವೆ, ಸತೀಶ್ ಆಚಾರ್ಯನ ಕಳ್ಕೊಳ್ತಿದ್ರ, ಇಲ್ಲ ನೀವು ನಿಮ್ಮ ದಾರಿಯನ್ನು ಹುಡ್ಕೊಂಡು ಹೋಗ್ತಿದ್ರ ಮುಂದೆ? ಇಲ್ಲ, ನಾಟಕವನ್ನು ಮಾಡ್ತೇನೆ ನಾನು. ನನಗೆ ಈಗಲೂ ನಾಟಕ ಬರೋದು ತುಂಬ ಇಷ್ಟ. ಓಕೆ. ನನಗೀಗ ಮೊನ್ನೆ ಜಾತ್ರೆಗಳ ನಾಟಕ ಆಯ್ತಲ್ವಾ, ನನಗೆ ಈಗಲೂ ಕಾಲು ಹೀಗೆ ಆಗ್ತದೆ. ನೀವು ಆಡಿಯನ್ಸ್ ಆಗಿ ಹೋದ್ರೆ ಸರ್? ಹೌದೌದು. ಯಾಕೆ ನಾನು ಒಟ್ಟಿಗೆ ಮಾಡಿದ ಪಾತ್ರ ಅಲ್ವಾ. ನಾನು ಇವತ್ತಿಗೂ ಅಯ್ಯೋ ಮಾಡಬೇಕಿತ್ತು ಅಂತ. ರಂಗಭೂಮಿ ಅದು ಹಾಗೆ, ಅದು ಖುಷಿ. ಯಾಕಂದ್ರೆ ಲೈವ್ ಅಲ್ಲ, ಡೈರೆಕ್ಟ್ ಪಾತ್ರ ಮಾಡೋದು ಖುಷಿ ಒಂಥರ. ಆ ಪಾತ್ರ ಮಾಡಿ ಕೆಳಗೆ ಬರುವಾಗ ಎಂತ ಮಾಡಿದ್ರೆ ಸತೀಶ್, ಅದೊಂದು ಖುಷಿ ಅಲ್ವಾ. ಅದು ಯಾವ ಅಂಗಡಿಯಲ್ಲಿ ಸಿಗೋದಿಲ್ಲ. ದುಡ್ಡು ಕೊಟ್ಟರೆ ಸಹ ಸಿಗೋದಿಲ್ಲ. ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಮನೆ ಬಂದು ಬೇಕಾದ್ರೆ ಗಂಜಿ ಉಪ್ಪಿನ ಊಟ ಮಾಡುವ, ಇಲ್ಲಿ ಮುಷ್ಟಾನ ಸಿಕ್ಕಿದಲ್ವಾ, ಖುಷಿ ಇರ್ತದೆ. ನಾಟಕ ಪಾಠ ಮಾಡೋದು ಖುಷಿ ಇವತ್ತಿಗೂ ಉಂಟು ಅದು. ಕರೆಕ್ಟ್. ಆದರೆ ಮುಂದೊಂದು ದಿನ ಸತೀಶ್ ಆಚಾರ್ಯ ಅವರಿಗೆ ಜನರು ನೆನಪಿಸ್ಬೇಕಾದ್ರೆ ಯಾವ ರೀತಿಯಲ್ಲಿ ನೆನಪಿಸ್ಬೋದು ಅಂತ ಬೇಕಂತ ನೀವು ಎಣಿಸ್ತೀವಿ? ನೆನಪಿಸ್ತಾ ಇದ್ದಾರೆ, ಇವತ್ತಿಗೂ ಇದ್ದರೆ, ಮುಂಚೆ ಸಹ ಇದ್ದಾರೆ. ಬಟ್ ಆಶೀರ್ವಾದ ಮಾಡಿ ಅಂತ ಹೇಳೋದು. ಕಲಾವಿದನಿಗೆ ಏನು ಬೇಕು ಹೇಳಿದ್ರೆ, ಒಳ್ಳೆಯ ಹೃದಯ ಸ್ಪರ್ಶೆಯಿಂದ ಆಶೀರ್ವಾದ ಬೇಕು. ಅದು ಬೇಕೇ. ಹೌದು. ಸದಾ ನನ್ನ ಮೇಲೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಹತ್ರ ಕೇಳೋದು ನಾನಿಷ್ಟೇ. ಕಲಾವಿದನಿಗೆ ಬೇಕಾದ್ದು ದೊಡ್ಡ ಬ್ಯಾಕ್ಗ್ರೌಂಡ್ ಅಂದರೆ ಅದೇ. ಅಭಿಮಾನಿಗಳಿರ್ಬೋದು, ನನ್ನ ಊರಿನವ್ರು ಇರ್ಬೋದು, ನನ್ನ ಕುಟುಂಬದವರು ಇರ್ಬೋದು, ನನಗೆ ಹೇಳಿಕೊಟ್ಟ ಗುರುಗಳು ಇರ್ಬೋದು, ನನಗೆ ವೇದಿಕೆ ಕೊಟ್ಟವರು ಇರ್ಬೋದು, ನನಗೆ ಸನ್ಮಾನಿಸಿದವರು ಇರ್ಬೋದು, ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಯಾವತ್ತೂ ಆಶೀರ್ವಾದ ಮಾಡಿ ನನಗೆ ಬೆಳೀಲಿಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳೋದು. ಇನ್ನಾದರೂ ಬೆಳಿತೇನೆ ನಾನು. ಇಷ್ಟೊತ್ತು ನಾವು ಏನೂ ಸಾಧನೆ ಮಾಡಲಿಲ್ಲ.
ಆದರೆ ನಿಮ್ಮನ್ನು ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ಏನಂತ ಇಟ್ಕೊಳ್ಬೇಕು, ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿಯಲ್ಲಿ? ಸತೀಶ್ ಆಚಾರ್ಯ ಹಾಗೆ ಇದ್ರು, ಹೀಗೆ ಇದ್ರು ಅಂತ. ಗೊತ್ತಿಲ್ಲ, ಆ ಶಬ್ದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ನಾನು ಮನುಷ್ಯ, ಕರೆಕ್ಟ್. ನನಗೆ ಅದು ಉತ್ತರವೇ ಇಲ್ಲ. ಬಟ್ ನನ್ನ ಪರಿಚಯ ಇದ್ದರೆ ಗೊತ್ತಿರ್ಬೋದು ಅಷ್ಟೇ. ಆಶೀರ್ವಾದ ಅಂತೂ ಖಂಡಿತ ಮಾಡಿ. ಅದೇ ನಿಮ್ಮ ಮುಖ್ಯ ಒಂದು ನನ್ನ ಗುರಿ ಬೇಡಿಕೆ. ಒಂದು ಹೌದು ಹೌದು. ಎಲ್ಲಿ ಹೋದ್ರು, ಯಾವ ಊರಿಗೆ ಬಂದ್ರು, ಯಾವ ಕ್ಷೇತ್ರಕ್ಕೂ ಬಂದು, ಎಲ್ಲಿದ್ರು ಬಂದು ಒಂದು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ ಅಂತ ಹೇಳುದು ನಾನು ನಿಮ್ಮ ಹತ್ರ ಕಳಕಳಿಯ ವಿನಂತಿ ಅಷ್ಟೇ. ಎಕ್ಸಲೆಂಟ್. ಸೊ ಭಾಳ ಒಳ್ಳೆ ರೀತಿಯ ಸಂಭಾಷಣೆ ಆಯಿತು, ಭಾಳ ಒಳ್ಳೆ ರೀತಿಯ ಮಾತುಕತೆ ಆಯಿತು. ಇವತ್ತು ಏನು ನೆನಪಾಗ್ತದೆ ಹೇಳಿದರೆ, ಒಂದು ಕಲಾವಿದನ ಜೀವನ ಒಂದು ಹೇಗೆ ಇರ್ತದೆ, ಯಾವ ಕಷ್ಟದಲ್ಲಿ ಇರ್ತದೆ, ತಾಳ್ಮೆ ಎಷ್ಟು ಇಂಪಾರ್ಟೆಂಟ್, ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ನಾವು ಏನು ಕಲಿಬೋದು ಅಂತ ಹೇಳಿದರೆ, ಒಂದು ಯಶಸ್ಸು ಸಿಗಬೇಕಾದ್ರೆ ಅದೊಂದು ಓವರ್ ನೈಟ್ ಅಂತ ಹೇಳ್ತಾರೆ, ಒಂದು ದಿವಸದಲ್ಲಿ ಸಿಗುವಂಥದ್ದಲ್ಲ, ಅದೆಷ್ಟೋ ವರ್ಷದೊಂದು ತಪಸ್ಸು. ಅದೇ ತಾಳ್ಮೆ ಅನ್ನೋದು ಭಾಳ ಮುಖ್ಯ. ನಾವು ಏನು ಮಾಡಿದ್ದೇವೆ ಅದಕ್ಕಿಂತ ಜಾಸ್ತಿ ಮುಂದೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಬೇಕು, ಅದು ಇಂಪಾರ್ಟೆಂಟ್ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದ್ದೀರಿ. ಸೊ ಹೀಗೆ ಒಳ್ಳೊಳ್ಳೆ ಪಾತ್ರ ಬರಲಿ ಸತೀಶ್ ಆಚಾರ್ಯ ಅವರಿಗೆ. ಆ ದೇವರ ಅನುಗ್ರಹ ಇರಲಿ, ಬೆಳ್ಳೂರು ಅನಂತ ಪದ್ಮನಾಭ ದೇವರದಿರಲಿ, ಎಲ್ಲ ದೇವರದ ಅನುಗ್ರಹ ಇರಲಿ. ನಾವು ಕಾಯ್ತಾ ಇರ್ತೇವೆ ಒಳ್ಳೆ ಪಾತ್ರ ನೋಡಲಿಕ್ಕೆ. ಸೊ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಿಜವಾಗಿ ಧನ್ಯವಾದ. ನಾನು ನಿಮಗೆ ಹೇಳಬೇಕು, ನಾನು ತುಂಬ ಖುಷಿಪಟ್ಟೆ. ನಾನು ಯಾಕಂದರೆ ನಾನು ತುಂಬ ನಿಮ್ಮನ್ನು ಹಿಂದೆಯಿಂದ ನೋಡ್ತಾ ಇದ್ದೇನೆ. ಕರೆಕ್ಟ್. ನಿಮಗಾಗೆ ನಿಮ್ಮ ಈ ಚಾನಲ್ ತುಂಬ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಮಾತ್ರ ಅಲ್ಲ, ನಾನು ನಂಬಿದಂಥ ಕ್ಷೇತ್ರ ಲಕ್ಷ್ಮೀನಾರಾಯಣ ಪದ್ಮನಾಭ ಸ್ವಾಮಿ ಪೂರ್ಣ ನಿಮಗೆ ಅನುಗ್ರಹ ಇಟ್ಟು ಇನ್ನೊಂದು ವರ್ಷದೊಳಗೆ ಅತಿ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕ್ಷೇತ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಸೊ ವ್ಯೂವರ್ಸ್, ನೀವು ಎಂಜಾಯ್ ಮಾಡಿರ್ಬೋದು. ಇವತ್ತು ನಮ್ಮ ಸತೀಶ್ ಅವರದ್ದು ಜೀವನ ಬಗ್ಗೆ ನಾವು ತಿಳ್ಕೊಂಡೆವು. ಅವರಿಗೆ ಆಶೀರ್ವಾದ ಮಾಡಿ ಅವ್ರು ಹೇಳಿರೋ ಥರ ಹಾಗೆ ನಮ್ಮ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ, ಮಂಥನ್ ವಿತ್ ಲಕ್ಷ್ಮಣ್. ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಸಹ ಒಳ್ಳೊಳ್ಳೆ ಎಪಿಸೋಡ್ ತೊಗೊಂಡು ಬರ್ತೇವೆ. ಅಷ್ಟೋ ತನಕ ಗುಡ್ ಬೈ, ಗುಡ್ ಡೇ.